व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयादनकमहिमा मानसे वागधीशः। नमस्ते प्राणेश प्रणतविभवायावनिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 205ನೆಯ ಶಾಂತಿ ಪರ್ವದ 305ನೆಯ ಪ್ರವಚನ. ಮುಖ್ಯವಾಗಿ ಜನಕನಿಗೆ ಆಸ್ತಿಕ ಭಾವದ ಚಿಂತನೆಯನ್ನು ನೀಡುವಲ್ಲಿ ಪಂಚಶಿಖ ಸಿಕ್ಕಿದ್ದಾನೆ. ಎಲ್ಲ ನಾಸ್ತಿಕವಾದಗಳ ಅನೇಕ ಆಯಾಮಗಳನ್ನು ಆತ ಅನೇಕ ಹೇತುಗಳಿಂದ ಯುಕ್ತಿಗಳಿಂದ ಅದನ್ನು ಖಂಡನೆ ಮಾಡಿದ್ದಾನೆ. ಮುಖ್ಯವಾಗಿ ದೇವರ ವಿಷಯದಲ್ಲಿ, ಲೋಕದ ವಿಷಯದಲ್ಲಿ, ವೇದದ ಪ್ರಾಮಾಣ್ಯದ ವಿಷಯದಲ್ಲಿ ಭಗವಂತನನ್ನು ನಾವು ಪರಿಚಯಿಸಿಕೊಳ್ಳುವುದೇ ವೇದದ ಮೂಲಕ. ಏನನ್ನಾದರೂ ಪರಿಚಯ ಆಗುವುದು ಮಾತಿನಲ್ಲೇ ಅಲ್ವಾ, ಶಬ್ದದ ಮೂಲಕ ಅಲ್ವಾ ವ್ಯವಹಾರಗಳು. ಹಾಗಾಗಿ ಶಬ್ದವೊಂದು ಇಲ್ಲದೆ ಹೋದಲ್ಲಿ ಅವನಿಗೆ ವಸ್ತುವಿನ ಪರಿಚಯ ಆಗುವುದಿಲ್ಲ. ನಾವು ಆ ಶಬ್ದಕ್ಕೆ ಆ ವಸ್ತುವನ್ನು ನಾವೇ ಬೇಕಾದರೆ ನಿರ್ದೇಶ ಮಾಡಿರಬಹುದು ಅದರ ಗುಣಲಕ್ಷಣಗಳಿಂದ, ಆದರೆ ಆಗಬೇಕಾದ್ದು ಹಾಗೆ ಅಲ್ವಾ. ಅದರಿಂದ ಭಗವಂತನನ್ನು ಸಹ ನಾವು ಪರಿಚಯಿಸಿಕೊಳ್ಳುವುದು, ನೋಡಿಕೊಳ್ಳುವುದು ವೇದದಿಂದಲೇ, ಉಪದೇಶದಿಂದಲೇ, ಮಾತಿನಿಂದಲೇ. ಗುಣಜ್ಞಾನಂ ಅಭಿಜ್ಞಾನಂ, ದೇವರ ಸ್ವರೂಪದ ಬಗ್ಗೆ ಅರ್ಥ ಆಗುವುದಾಗಲಿ, ಅವನ ಗುಣವಂತಿಕೆಗಳ ಬಗ್ಗೆ, ಗುಣಗಳ ಬಗ್ಗೆ, ಐಶ್ವರ್ಯಾದಿಗಳ, ಔದಾರ್ಯಾದಿಗಳ, ಪ್ರಭುತ್ವಾದಿಗಳ ಚಿಂತನೆಯಲ್ಲಿ, ಅದರಂತೆ ಅವನನ್ನು ಪ್ರತ್ಯಕ್ಷ ಮಾಡಿಕೊಳ್ಳುವಲ್ಲಿ, ನೋಡಿಕೊಳ್ಳುವಲ್ಲಿ, ಪರಿಚಯಿಸಿಕೊಳ್ಳುವಲ್ಲಿಯೂ ಸಹ ನಮಗೆ ಮಾತೇ ಮುಖ್ಯವಾಗಿರ್ತದೆ. ಅವನು ಎಷ್ಟು ಎತ್ತರದವನು, ಯಾರಿಂದೆಲ್ಲ ಆತ ಸ್ತುತ್ಯನಿದ್ದಾನೆ, ಹೀಗೆಲ್ಲ ಅರ್ಥ ಮಾಡಿಕೊಂಡಾಗ. ಹಾಗಾಗಿ ಗುಣಜ್ಞಾನ ಅಭಿಜ್ಞಾನಂ ತಸ್ಯ ಲಿಂಗಾನಿ ಶಬ್ದವತ್, ಮಾತಿನಿಂದಲೇ, ವೇದದಿಂದಲೇ ಅವನ ಲಕ್ಷಣಗಳನ್ನು ನಾವು ಅರಿತುಕೊಳ್ಳುತ್ತೇವೆ. ಲೋಕದಲ್ಲಿ ಹಾಗೆ ಅಲ್ವ, ಪೃಥಿವ್ಯಾದಿಷು ಭೂತೇಷು ತತದಾಹುರು ನಿದರ್ಶನಂ. ಯಾವುದೇ ಒಂದು ಪದಾರ್ಥಗಳ, ಈಗ ಪಾರ್ಥಿವ ಅಂತ ಹೇಳಬೇಕಾದ್ರೆ ವಸ್ತುವಿನ ಬಗ್ಗೆ, ಮರಣಮಯ ಅಂತ ತಿಳಿಸಿಕೊಡುವಾಗಲೂ ಅದರಂತೆ ಬೇರೆ ಬೇರೆ ಪಂಚಭೂತಗಳಿಂದ ಸೃಷ್ಟವಾದ ಈ ಪ್ರಪಂಚದಲ್ಲಿ ನಮ್ಮ ವ್ಯವಹಾರಗಳೇ ಇದೇ ರೀತಿಯಾಗಿ ನಡೆಯುವಂಥದ್ದು. ಇದು ಪ್ರಾಕೃತವಾದ ಪ್ರಪಂಚ. ಅದರಲ್ಲಿಯೂ ನಾವು ನಮ್ಮ ಪ್ರಾಕೃತವಾದ ವ್ಯವಹಾರಗಳು, ಅದರ ಅಪ್ರಾಕೃತನಾದ ಭಗವಂತನಲ್ಲಿ ಪರಿಚಯ ಮಾಡಿಕೊಳ್ಳುವಂಥದ್ದಕ್ಕೋಸ್ಕರ ನಮ್ಮಿಂದ ಜನ್ಯವಲ್ಲದ ಅಪೌರುಷೇಯವಾದ ವೇದದಿಂದ ಅದು ಸಾಧ್ಯ ಅಂತ ಚಿಂತನೆ ತಂದದ್ದು. ಮುಖ್ಯವಾಗಿ ಆತ್ಮಾಸೋ ವರ್ತತೆ ಭಿನ್ನ ತತ್ರ ತತ್ರ ಸಮನ್ವಿತಃ, ಅಲ್ಲಲ್ಲಿ ಸೇರಿಕೊಂಡಂತಹ ಆತ್ಮ. ಅಲ್ಲಲ್ಲಿ ಅಂತ ಹೇಳಲಿಕ್ಕೆ ಕಾರಣ ಸ್ಥೂಲವಾದ ಈ ಕಾಣುವ, ನಮಗೆ ಕಾಣತಕ್ಕ ದೇಹ ಮಾತ್ರ ಅಲ್ಲದೆ ಅತ್ಯಂತ ಸೂಕ್ಷ್ಮವಾದ ಸ್ಥೂಲ ದೇಹಗಳನ್ನು ಪಡೆದವುಗಳಿದ್ದಾವೆ, ಬ್ಯಾಕ್ಟೀರಿಯಾಗಳು ಅಂತ ಹೇಳಿಕೊಳ್ತೇವೆ ನಾವು. ಇಲ್ಲೆಲ್ಲೆಡೆ ತುಂಬಿಕೊಂಡಿದೆ ಜೀವ. ಆದರೆ ದೇವರು ಎಲ್ಲೆಡೆಯೂ ಪೂರಾ ದೇಹಗಳಲ್ಲಿ ವ್ಯಾಪ್ತಿಯನ್ನು ಪಡಿತಾನೆ. ಪರಮಾತ್ಮ, ಅದಕ್ಕೆ ಅವನ ಹೆಸರು ತಥೈವ ಏಕ. ಆದರೆ ಅವನು ಒಂದೊಂದು ದೇಹದಲ್ಲಿ ಒಂದೊಂದು ಜೀವರಿದ್ದರೆ, ಒಂದು ಜೀವ ಎರಡು ದೇಹದಲ್ಲಿ ಇಲ್ಲ. ವಿಶೇಷವಾದಂತಹ ವ್ಯವಸ್ಥೆ. ಸಾಂಶಜೀವರು ದೇವತೆಗಳಿಗೆಲ್ಲ ಅವರು ಇನ್ನೊಂದು ಜೀವಾಧಿಷ್ಠಿತವಾದ ದೇಹದಲ್ಲಿ ಇರುವಂಥದ್ದು, ನೆನಪಿಟ್ಟುಕೊಳ್ಳಿ. ಮನುಷ್ಯ ಜೀವ ಯಾವ ದೇಹದಲ್ಲಿ ನಿಂತಿದೆ ಅದರೊಳಗೆ ದೇವತೆಗಳ ಪ್ರವೇಶ.
ಮತ್ತು ಆ ಜೀವನೊಟ್ಟಿಗೆ ಆ ದೇವತೆಗಳ ಅಂಶದಲ್ಲಿ ನಿರ್ಗಮನ, ಉತ್ಕ್ರಾಮಂತಂ ಸಿತಂ ವಾಪಿ ಅಂತ ಹೇಳಿದ ಹಾಗೆ. ಹೀಗಾಗಿ ಬಹಳ ವಿಶೇಷವಾಗಿ ಒಬ್ಬನೇ ಎಲ್ಲೆಡೆ ಇದ್ದಾನೆ ಹೇಳಿದರೆ ಅದು ದೇವರೇ. ಪರಮಾತ್ಮ ತದೈವೇಕ ದೇಹಸ್ಮಿನ್ ಇತಿ ಚ ಶ್ರುತಿ. ಒಂದೇ ದೇಹದಲ್ಲಿ ಇಬ್ಬರ ಪರಿಸ್ಥಿತಿ ಉಂಟು, ಯಾರು? ದೇವರು ಮತ್ತು ಜೀವರು. ದ್ವಾಸುಪರ್ಣ ಸೈಜ ಸಖಾಯ ಅಂತ. ಹಾಗಾಗಿ ಅಲ್ಲಲ್ಲಲ್ಲಿ ಜೀವ ಇದ್ದಾನೆ, ಎಲ್ಲೆಲ್ಲೆಲ್ಲಿಯೂ ದೇವರಿದ್ದಾನೆ. ಒಂದೊಂದು ದೇಹದಲ್ಲಿಯೂ ಜೀವನೂ ದೇವರು ಇದ್ದಾರೆ, ಆದರೆ ದೇವರು ಮಾತ್ರ ಒಬ್ಬನೇ ಇದ್ದಾನೆ. ಸಮೋಹಂ ಸರ್ವಭೂತೇಶು ಅಂತ ಇವೊಬ್ಬರು ಪ್ರತ್ಯೇಕನಾಗಿದ್ದಾನೆ. ಆದರೆ ಜೀವನೂ ಎಲ್ಲೆಡೆ ಇದ್ದಾನೆ ಎನ್ನುವುದರಲ್ಲಿ ತಪ್ಪಿಲ್ಲ, ಆದರೆ ಅದೇ ಜೀವ ಅಲ್ಲ. ದೇವರು ಎಲ್ಲ ಕಡೆ ಇದ್ದಾನೆ ಹೇಳೋದು ಸರಿಯಾಗಿದೆ, ಅದು ಅವನೇ ದೇವರು. ಆದರೆ ಜೀವನು ಎಲ್ಲ ಕಡೆ ಇದ್ದಾನೆ. ಅನಂತ ಹೇಳ್ತೇವಲ್ಲ, ಪರಮಾಣು ಪ್ರದೇಶ ಅನಂತ ಜೀವರಾಶಯ ಅಂತ. ಹಾಗೆ ಜೀವರು ಎಲ್ಲ ಕಡೆ ಇದ್ದಾರೆ, ದೇವರು ಎಲ್ಲ ಕಡೆ ಇದ್ದಾರೆ ಹಾಗೆ ಹೇಳೋದಲ್ಲ. ದೇವರು ಒಬ್ಬನೇ ಎಲ್ಲ ಕಡೆ ಇದ್ದಾನೆ, ಜೀವರು ಅನಂತವಾಗಿ ಎಲ್ಲ ಕಡೆ ಇದ್ದಾನೆ. ಅಲ್ಲಿ ಮೋಕ್ಷದಲ್ಲಿಯೂ ಮುಕ್ತ ಜೀವರಿದ್ದಾರೆ. ಹಾಗಾಗಿ ಜೀವರು ಇರಲಿಕ್ಕೆ ಸಮಸ್ಯೆ ಏನಾಗುವುದಿಲ್ಲ. ನರಕದಲ್ಲಿಯೂ ಜೀವರಿದ್ದಾರೆ. ಅಂದ್ರೆ ಜೀವರು ಎನ್ನುವರು ಬೇರೆ ಬೇರೆ. ನರಕದ ಜೀವ ಇಲ್ಲಿಲ್ಲಲ್ಲ, ಸ್ಥಾನ ದೇಶ ವ್ಯತ್ಯಾಸ ಇಲ್ಲವ. ಅವನು ದುಃಖವನ್ನು ಅನುಭವಿಸುತ್ತಿರುವ ಇಲ್ಲಿರುವುದು ಹೇಗೆ? ಹೀಗಾಗಿ ಅನಂತ ಜೀವರು ಆ ಅನಂತ ರೂಪಗಳಿಂದ ಭಗವಂತವರಲ್ಲಿ ಪ್ರವೇಶ ಮಾಡಿದ್ದಾನೆ ಎನ್ನುವ ಮುಖ್ಯವಾದ ಇದು. ಮತ್ತೆ ಪುನಃ ಮಾತಿನಿಂದಲೇ, ವೇದದಿಂದಲೇ, ಶಬ್ದದಿಂದಲೇ ಅರಿಯುವಂಥ ಕಥೆ. ಯಥಾ ತ್ರಿಧಾ ಪ್ರವರ್ತಂತೆ ತಥಾಸು ಪುರುಷ ಸ್ಮೃತಃ. ಲೋಕದಲ್ಲಿ ದೃಷ್ಟಾಂತವನ್ನು, ಭೌತ ದೃಷ್ಟಾಂತವನ್ನು ಕೊಟ್ಟದ್ರಿಂದ ಒಂದು ಮಣ್ಣಿನ ಮಡಿಕೆ ಅಂದ ತಕ್ಷಣ ಅದು ಮಣ್ಣು ಮಾತ್ರ ಅಲ್ಲ ಅಲ್ಲಿರುವುದು. ಅದನ್ನು ಮಾಡಲಿಕ್ಕೆ ನಾವು ನೀರ ಪಸೆಯನ್ನು ಇಟ್ಟುಕೊಂಡಿದ್ದೇವೆ, ಆದ್ದರಿಂದ ನೀರು ಸೇರಿಕೊಂಡಿದೆ. ನೀರು ಸೇರಿಕೊಂಡದ್ದು ಮಾತ್ರ ಅಲ್ಲ, ಅದು ಬಿಸಿಲಿಗೆ ಒಣಗಿಸಿದ್ದೇವೆ, ಆದ್ದರಿಂದ ಸ್ವಲ್ಪ ಕಾಯಿಸಿದ್ದೇವೆ, ಅದನ್ನು ಬೆಂಕಿಯ ಪಕ್ಕದಲ್ಲಿ ಇಟ್ಟಿದ್ದೇವೆ ನಾವು. ಹಾಗಾಗಿ ಅದರಲ್ಲಿ ಬೆಂಕಿಯ ಬಗೆಯೂ ಸೇರಿಕೊಳ್ತದೆ, ಒಳಗೆ ಪ್ರವೇಶ ಮಾಡ್ತದೆ. ಆದರೆ ಇದು ತ್ರಿವೃತ್ ಕರುಣ ಅಂತ ಹೆಸರು. ಮೂರು ಸೃಷ್ಟಿಯಲ್ಲಿ ಮೂರು ಸೇರಿಕೊಳ್ತದೆ ಎಲ್ಲಿಯಾದರೂ, ಮಣ್ಣು ನೀರು ಬೆಂಕಿ ಅಂತ. ಹಾಗೆ ಜೀವನ ಕಥೆ ಹಾಗೆ. ಅದು ಪಾರ್ಥಿವ ದಾರುಣೋ ಧೂಮಃ ತಸ್ಮಾದಗ್ನಿ ತ್ರಯೀಮಯ ಹೇಳಿದಾಗೆ ಅದು ಮಣ್ಣು ನೀರು ಬೆಂಕಿ ಎನ್ನುವುದು ಸತ್ವರಜಸ್ಸು ತಮಸ್ಸಿನ ಚಿಂತನೆ ಹೌದು. ಅಂದರೆ ತಮಸ್ಸು ರಜಸ್ಸು ಸತ್ವ ಅಂತ ಕ್ರಮವಾಗಿ ಅಲ್ಲದು ಹೇಳಿದ್ದು ನಾನು. ಹೀಗಾಗಿ ಗುಣತ್ರಯದ ಈ ಮೂರು ಭೌತ ಪದಾರ್ಥಗಳ ಮೇಳನದಿಂದ ಜೀವನ ಕಥೆಯಾಗಿದೆ. ಜೀವಿ ತ್ರಿಗುಣಗಳಿಂದ ಆಚೆ ಹೋಗಲಿಲ್ಲ. ಈ ಪ್ರಾಕೃತವಾದಂಥ ತನ್ನ ದೇಹಗಳನ್ನು, ಇದನ್ನು ಬೇಕಾದರೆ ನೀವು ಲಿಂಗ, ಸೂಕ್ಷ್ಮ, ಸ್ಥೂಲ ದೇಹಗಳಲ್ಲಿ ನೋಡಲಿಕ್ಕೆ ಬರ್ತದೆ. ಇದರಿಂದಾಗಿ ಆತ ಕುದಿದ್ದಾನೆ. ಇದು ದೇವರು ಅಲ್ಲ. ದೇವರು ಈ ರೀತಿಯಾದಂತಹ ದೇಹದೊಳಗೆ ಪ್ರವೇಶ ಮಾಡಿದವನಲ್ಲ, ದೇಹದ ಒಳಗೆ ಪ್ರವೇಶ ಮಾಡಿದ್ದಾನೆ. ಆದರೆ ದೇಹ ಹೊತ್ಕೊಂಡಿಲ್ಲ, ದೇಹದ ಸ್ಪರ್ಶ ಅವನಿಗಿಲ್ಲ. ಅಂದ್ರೆ ದೇವರು ಈ ದೇಹದ ಜೊತೆಯಲ್ಲಿ ಹೋಗುವುದಿಲ್ಲ. ಈಗ ಚಿಪ್ಪು ಪ್ರಾಣಿಗಳು ಚಿಪ್ಪನ್ನು ಹೊತ್ಕೊಂಡು ಹೋಗ್ತಾವಲ್ಲ, ಅದನ್ನು ಕಳಚಿದರೆ ಅವುಗಳಿಗೆ ಮತ್ತೆ ಅಸ್ತಿತ್ವ ಇಲ್ಲ ಆಗ್ತದೆ. ಹಾಗೆ ಮನುಷ್ಯ ಈ ದೇಹವನ್ನು ಹೊತ್ಕೊಂಡು ಹೋಗಿ ತನ್ನ ವ್ಯಾಪಾರ ವ್ಯವಹಾರಗಳನ್ನು ನಡೆಸ್ತಾನೆ, ಸಾಧನೆಯನ್ನು ಮಾಡ್ತಾನೆ. ದೇವರು ಈ ದೇಹವನ್ನು ಹೊತ್ಕೊಂಡು ಹೋಗ್ತಾ ಇಲ್ಲ. ದೇವರಿಗೆ ದೇಹ ಹೊತ್ಕೊಂಡು ಹೋಗುವ ಕಥೆ ಇಲ್ಲ. ಚಿಪ್ಪು ಹೊತ್ತಾಗಿ ಹೊತ್ಕೊಂಡು ಹೋಗೋದವನು ಹೋಗ್ತೋಡ್ತಾನೆ, ಆದರೆ ಇವನು ನಿಯಮನ ಮಾಡ್ತಾನೆ ಭಗವಂತ. ಹೀಗಾಗಿ ಭಗವಂತನ ಚಿಂತನೆ ಹೇಳುವಾಗ ಪುರುಷ ಶಬ್ದದಿಂದ ಜೀವನು ದೇಹದಲ್ಲಿ ಅಂಟಿಕೊಂಡಿರತಕ್ಕಂಥ ಕಥೆಯನ್ನು ಉಲ್ಲೇಖ ಮಾಡಿದ್ದಾರೆ, ಅದನ್ನು ಅನುಸಂಧಾನಕ್ಕೆ ತಂದಿದ್ದಾರೆ. ಹೀಗೆ ಇದನ್ನು ಗಮನಿಸುವುದು ಹೇಗೆ ಕೇಳಿದರೆ, ದೇವರ ಬಗ್ಗೆ ಪಯಸ್ ಅಂತರ್ಹಿತಂ ಯದ್ವತ್ ತದ್ವತ್ ವ್ಯಾಪ್ತಂ ಮಹಾತ್ಮ. ದೇವರು ಹಾಲಿನಲ್ಲಿ ತುಪ್ಪ ಇದ್ದಾನೆ, ಕಾಣುವುದಿಲ್ಲ, ಇದ್ದಾನೆನ್ನುವುದರಲ್ಲಿ ಸಂಶಯ ಇಲ್ಲ. ಅದಕ್ಕೆ ಏನೇನು ಮಥನ ಮಾಡಿಕೊಂಡು ಕಡೆದುಕೊಂಡು ಏನು ಪಡಿಬೇಕಾಗ್ತದೆ. ಹಾಗೆ ಶಾಸ್ತ್ರದಲ್ಲಿ ಮಥನ ಮಾಡಿಕೊಂಡು ಭಗವಂತನನ್ನು ಚಿಂತನೆ ಮಾಡಬೇಕಾಗ್ತದೆ. ಪಯಸ್ ಅಂತರ್ಹಿತಂ ಎನ್ನುವಲ್ಲಿ ಎರಡು ಮುಖ ಉಂಟು. ಒಂದು ಹಾಲಿನಲ್ಲಿ, ಪಯಸ್ಸು ಅಂದ್ರೆ ಹಾಲು ಅಂತ ಅರ್ಥ ಉಂಟು, ಪಾಯಸ ಹೇಳುವಾಗ ಹಾಲಿನಲ್ಲಿಂದ. ಇನ್ನೊಂದು ಪಯಸ್ಸು ಅಂದ್ರೆ ನೀರು. ಹೌದು, ಪಯಕ್ಕೀಲಾಲ ಮರುತಂ ಜೀವನಂ ಭುವನಂ ವನಂ ಅಂತ ಹೇಳ್ತಾ ನೀರಿನಲ್ಲಿ ಅಂತರ್ಹಿತವಾದದ್ದು ಅಂದರೆ ಅಂತರ್ಲೀನವಾದದ್ದು. ಸರೋವರದ ಒಳಗೆ ನಾವು ನಮ್ಮ ತಂಬಿಕೆಯನ್ನು ಕಳ್ಕೊಂಡ್ಬಿಟ್ರೆ ತಂಬಿಕೆ ಕಾಣುವುದಿಲ್ಲ, ಸರೋವರ ಕಾಣ್ತದೆ. ನೀರು ಎಷ್ಟು ತಿಳಿಯಾಗಿದ್ರೂ ತಳವನ್ನು ಪೂರ್ತಿ ಕಾಣಿಸುವುದಿಲ್ಲ. ಅದರಂತೆ ಕೆಲವೊಮ್ಮೆ ತುಂಬ ತಿಳಿಯಾದಾಗ, ಮೇಲಿನಿಂದ ಬೆಳಕು ಬಿದ್ದಾಗ, ಸೂರ್ಯನ ಕಿರಣ ಬಿದ್ದಾಗ, ಹಗಲಿನ ಹೊತ್ತಿನಲ್ಲಿ
ಸರೋವರದಲ್ಲಿ ಮುಳುಗಿದ್ದ ತಂಬಿಕೆಗಳು ಕಾಣುತ್ತವೆ ಮೇಲೆ ನಿಂತು ನೋಡಿದಾಗ. ಹಾಗೇನಾಯಿತು, ನೀರಿನಲ್ಲಿ ಅಡಗಿ ಕೂತ ಪದಾರ್ಥದಂತೆ ಭಗವಂತ ನಮ್ಮಲ್ಲಿ ಒಳಗಿದ್ದಾನೆ, ಆದರೆ ಕಾಣುವುದಿಲ್ಲ. ತಿಳಿಯಾದ ಮನಸ್ಸಿದ್ದಾಗ ಕಾಣುತ್ತಾನೆ, ಜ್ಞಾನದ ಬೆಳಕು ಬಿದ್ದಾಗ ಕಾಣುತ್ತಾನೆ. ಹಗಲು ಅಂದರೆ ಜ್ಞಾನವೇ, ದಿವಾ ಜ್ಞಾನಂ ಪ್ರಕೀರ್ತಿತಂ ಅಂತ ಹೀಗೆ ಪಯಸ್ಸಿ ಅಂತರೀತಂ ಯತ್ವದ ತತ್ವತ್ ವ್ಯಾಪ್ತಂ. ಹಾಲಿನಲ್ಲಿ ಹೇಗೆ ಎಲ್ಲ ಕಡೆ ತುಂಬಿದೆಯೋ ತುಪ್ಪದ ಪಸೆ, ಇದೊಂದು ಪಾತ್ರೆಯಲ್ಲಿ ಮಾತ್ರ, ಇದೊಂದು ತಂಬಿಕೆಯಲ್ಲಿ ಮಾತ್ರ, ಅದು ಮೇಲಕ್ಕೆ ಮಾತ್ರ, ಹಾಲಿನ ಅಡಿಯ ಪಾತ್ರೆಯಲ್ಲಿ ಇಲ್ಲ, ಹಾಗೇನಿಲ್ಲ. ಹಾಲಿನ ಕಣಕಣದಲ್ಲಿ ತುಪ್ಪದ ಪಸೆಗಳು ವ್ಯಾಪಿಸಿಕೊಂಡಂತೆ ಭಗವಂತ ಎಲ್ಲ ಕಡೆ ತುಂಬಿದ್ದಾನೆ. ಇದು ಜೀವರಿಗೆ ಆಗುವುದಿಲ್ಲ. ಇದನ್ನು ತಿಳ್ಕೊಳ್ಬೇಕಾದ್ರೂ ಒಂದು ವಿಚಿತ್ರವಾಗಿರತಕ್ಕಂತಹ ನಮಗೆ ದೇವರ ಅನುಗ್ರಹ, ಸಾಧನೆಯ ಸವಲತ್ತು, ತಪಸ್ಸಿನ ಶ್ರೀಮಂತಿಕೆ ಇವೆಲ್ಲವೇ. ಪೂರ್ವಂ ನೈಶ್ವರ್ಯೋಗ್ಯ, ಭಗವಂತನ ಸಂಪರ್ಕ ಇಲ್ಲದೆ, ದೇವರ ಅನುಗ್ರಹ ಇಲ್ಲದೆ, ಪ್ರಯತ್ನ ಮಾಡಿಕೊಳ್ಳದೆ, ಯೋಗ್ಯತೆಯ ಎತ್ತರತನ ಇಲ್ಲದೆ ಇದ್ರೆ ಏನು ಕಾಣಲಿಕ್ಕೆ ಆಗುವುದಿಲ್ಲ. ತಸ್ಮಾದೇತತ್ ನ ಶೇಷವಾನ್ ಅನ್ನ ದೇವರು ಎನ್ನುವುದು ವಿಶೇಷ ಇದ್ದಾನೆ. ಅವನು ಶೇಷ ಅಲ್ಲ, ಉಳಿದುಕೊಂಡವನಲ್ಲ, ಒಂದರ ಪ್ರತಿಬಿಂಬನವಲ್ಲ, ಅವನು ಬಿಂಬನೇ ಇದ್ದಾನೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ. ಶಬ್ದ, ಕಾಲ, ಕ್ರಿಯಾ, ದೇಹ ಇವೆಲ್ಲ ಒಂದು ದೃಷ್ಟಿಯಿಂದ ನನ್ನದು ಅಂತ ನಾವು ಹೇಳಿಕೊಳ್ತೇವೆ. ಮಮೇತಸ್ಯೈವ ಕಲ್ಪನಾ, ಇದೆಲ್ಲ ನಮ್ಮದು ನಿಜವಾಗಿ ಅಲ್ಲ, ನಾವು ಮಾಡಿಕೊಂಡು ಬಂದದ್ದಲ್ಲ, ನಾವು ಕೊಟ್ಟದ್ದು ಅಲ್ಲ. ಮತ್ತೆ ನಮ್ಮಲ್ಲಿರತಕ್ಕಂಥ ಏನೊಂದು ತಪ್ಪು ಕಲ್ಪನೆಗಳುಂಟು, ಅದು ಭಗವಂತನ ಅಧೀನವಾಗಿ ಇರುವಂಥದ್ದು. ಸ್ವಭಾವಂ ತನ್ಮಯಂತ್ವೇದಂ, ಸರ್ವತ್ರ ಭಗವಂತನೇ ಪ್ರಧಾನನಾಗಿ ನಿಂತು ಮಾಡ್ತಾ ಇದ್ದಾನೆ. ವಿಕಾರವಾಗಿ ಭಗವಂತ ಇರುವುದಲ್ಲ. ಆನಂದಮಯ ಅಂತ ಹೇಳುವಲ್ಲಿ, ಮನೋಮಯ ಅಂತ ಹೇಳುವಲ್ಲಿ ಅಲ್ಲ, ಭಗವಂತನನ್ನು ಪ್ರಾಣಮಯ ಅಂತ ಹೇಳುವಲ್ಲಿ ಅಲ್ಲ, ವಿಕಾರ ಅಂತ ಹೇಳಲಿಲ್ಲ. ಅವನು ಪ್ರಧಾನನಿದ್ದಾನೆ. ಮಯಟಿಗೆ ಸುಮಾರು ಅರ್ಥಗಳಿವೆ. ಹಾಗಾಗಿ ಇದನ್ನು ಪ್ರಧಾನವಾಗಿ ಭಗವಂತನ ಎಲ್ಲ ಕಡೆಯಲ್ಲಿ ತುಂಬಿ ನಿಂತು ಕೆಲಸವನ್ನು ಮಾಡಿಸ್ತಾನೆ. ಸ್ವಭಾವ ಯಾರ ಅಧೀನದಲ್ಲಿದೆ ಅಂದರೆ ದೇವರ ಅಧೀನದಲ್ಲಿದೆ. ಹಾಗಾಗಿ ದೇಹವು ಅವನ ಕ್ರಿಯೆಯು, ಹಾಗೆ ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರಬುದ್ಧ ಅಂದಿದ್ದಾನೆ ಅವನು. ಹಾಗೆ ಇಡೀ ಜಗತ್ತಿನ ವ್ಯವಹಾರಗಳು ಎಲ್ಲವೂ ಭಗವಂತನ ಸಂಕಲ್ಪದಂತೆ ಇದೆ. ಮತ್ತೆ ಇದು ಭಗವಂತನ ಇಚ್ಛೆಯಿಂದ ನಡೆಯುವಂಥದ್ದು. ಭಗವಂತನ ಇಚ್ಛೆಯಲ್ಲಿಯೂ ಭಗವಂತನ ಇಚ್ಛೆಗೆ ಅನುಗುಣವಾಗಿ ನಡೆಯತಕ್ಕಂತಹ ಲಕ್ಷ್ಮಿ ಇದ್ದಾಳೆ, ಅವಳ ಅಧೀನವಾಗಿ ಇಡೀ ಜಗತ್ತು ನಡೀತದೆ. ಅದನ್ನ ಮಾಯಾರೂಪಂತು ಭೇದವತ್ ಅಂತಾರೆ. ಇದು ಪ್ರಕೃತಿ ಅಧೀನವಾಗಿಯೂ ಇದೆ, ಇದು ಲೋಕದಲ್ಲಿ ಪ್ರಕೃತಿ ಪರದೆಯಾಗಿ ನಿಂತದ್ರಿಂದ ಎಲ್ಲರಿಗೂ ಸಹ ತಿಳಿವು ಇಲ್ಲದಂತೆಯೂ ಕೂತಿದೆ. ಆದರೆ ಪ್ರತಿಯೊಂದು ಭಿನ್ನ ಭಿನ್ನವಾಗಿ ಎನ್ನುವುದರಲ್ಲಿ ಏನು ಸಂಶಯವೇ ಇಲ್ಲ. ಯಾಕೆಂದರೆ ಒಬ್ಬೊಬ್ಬರ ಪರದೆ ಒಂದೊಂದು ನಮೂನೆ. ಕೆಲವರದ್ದು ಭಾರಿ ದಪ್ಪ, ಅದು ರಗ್ಗೆ. ಇನ್ನು ಕೆಲವರದ್ದು ಬಹಳ ತೆಳ್ಳಗೆ, ಅದು ಬಲೆಯೇ. ಹೀಗೆ ಬಹಳಷ್ಟು ಪ್ರಕಾರಗಳಿಂದ ಪ್ರಕೃತಿ ಮತ್ತು ಭಗವಂತ ಈ ಜಗತ್ತನ್ನು ತಮ್ಮ ಅಂಕೆಯಲ್ಲಿಟ್ಟುಕೊಂಡು ಇಡೀ ಜೀವ ಪ್ರಪಂಚಕ್ಕೆ ತಮ್ಮ ಅರಿವು ಆಗದಂತೆಯೂ, ಅರಿವಾಗಲಿಕ್ಕೆ ಅವರು ಪ್ರಯತ್ನ ಪಟ್ಟಾಗ ಅನುಗ್ರಹ ಆಗುವಂತೆಯೂ ನಡೆಸಿಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ದೇವರಲ್ಲಿ ಎಲ್ಲಕ್ಕಿಂತ ವಿಲಕ್ಷಣತೆ ಎಂದು ಉಂಟೇ ಉಂಟು. ಪೂರ್ಣ ಶಕ್ತಿ ಇರುವುದರಿಂದ, ಸರ್ವಗತನಾದ್ದರಿಂದ, ಎಲ್ಲರಿಗೂ ಪೂರ್ಣ ಪ್ರಮಾಣದಲ್ಲಿ ಕಾಣದೇ ಹೋದದ್ದರಿಂದಲೂ ಅದನ್ನು ಭಗವಂತನನ್ನು ನಾವು ಎಲ್ಲಕ್ಕಿಂತ ಭಿನ್ನನನ್ನಾಗಿ, ವಿಲಕ್ಷಣನಾಗಿ, ಪ್ರತ್ಯೇಕನನ್ನಾಗಿ, ಪೂರ್ಣನನ್ನಾಗಿ, ಬೇರೆಯವನನ್ನಾಗಿ ನೋಡುತ್ತೇವೆ. ನಾನಾಖ್ಯಂ ಪರಮಂ ಶುದ್ಧಂ, ಅದು ಮಾಯಾಹ ಪರಹ. ಕಾಣುವ ಈ ಲೋಕದ ಅಜ್ಞಾನದ ಪರದೆಗಳಿಗಿಂತ ಆಚೆ ಇದೆ, ಅದಕ್ಕೆ ಪರದೆ ಇಲ್ಲ. ಅಂದರೆ ಅದು ಮಾತುಗಳು, ಶಾಸ್ತ್ರಗಳು, ಅದರಲ್ಲಿ ಅತ್ಯಂತ ಎತ್ತರದಲ್ಲಿ ಹೇಳಲ್ಪಟ್ಟವುಗಳು. ಮುಖ್ಯಾರ್ಥದಲ್ಲಿ ಭಗವಂತನೇ ಕಾಣುವಂಥದ್ದು. ಯಾಕೆಂದರೆ ವೇದಗಳು ಅವೆಲ್ಲ ನಿತ್ಯಗಳು. ಹಾಗಾಗಿ ಪ್ರಳಯದಲ್ಲಿ ಅವುಗಳು ಹೋಗುವುದಿಲ್ಲ. ಅದನ್ನು ನಿರಂತರವಾಗಿ ಮಹಾಲಕ್ಷ್ಮಿ ಹೇಳ್ತಾ ಇರ್ತಾಳೆ. ಇನ್ನೂ ಹೇಳದೆ ಉಳಿದವುಗಳಿರ್ತವೆ. ಭಗವಂತನ ಮನಪಟಲದಲ್ಲಿದೆ. ಅದರಲ್ಲಿ ಯಾರು ಅರ್ಥ ಅಂದರೆ ದೇವರು ಮಾತ್ರ ಅರ್ಥ. ಹಾಗಾಗಿ ಆ ಭಗವಂತ ಅವನು ಲೋಕಮಾತೆ ಅನಿಸಿಕೊಂಡ ಲಕ್ಷ್ಮಿಗೂ ಶ್ರೇಷ್ಠ ಇದ್ದಾನೆ. ಮತ್ತು ನಿರ್ಮಲನು, ಶುದ್ಧ. ಹೇಗೆ? ಅವನಿಗೆ ಗುಣತ್ರಯಗಳ ಸಂಪರ್ಕ ಇಲ್ಲ, ಅವನಲ್ಲಿ ತ್ರಿಗುಣಗಳು ಇಲ್ಲ. ತ್ರೈಗುಣ್ಯ ವರ್ಜಿತಂ ಮತ್ತು ನಿರ್ವಿಕಲ್ಪಂ. ಅವನು ಶುದ್ಧ ಜ್ಞಾನರೂಪ ಇದ್ದಾನೆ. ಸಂಶಯ ಅಲ್ಲವನು, ಅಜ್ಞಾನ ಅಲ್ಲವನು, ವಿಪರೀತ ಅಲ್ಲವನು, ಪರಾತ್ಮಕಂ. ಬಹಳ ದೊಡ್ಡ ಸ್ವರೂಪ ಅವನದ್ದು.
ಹಾಗೆ ಭಗವಂತನ ಲಿಂಗಾದಿ ದೇವಂ ಅಧ್ಯಾಸ್ತೆ, ಅವರನ್ನು ನಾವು ಯುಕ್ತಿಯಿಂದ ಚಿಂತನೆ ಮಾಡಲಿಕ್ಕೆ ನೋಡುತ್ತೇವೆ. ಯುಕ್ತಿಯಿಂದ, ದೃಷ್ಟಾಂತದಿಂದ ಅವನನ್ನು ಪ್ರತ್ಯಕ್ಷ ಮಾಡಿಕೊಳ್ಳಿಕ್ಕೆ, ಅವನ ಇರುವನ್ನು ಹೇಳಿಕೊಳ್ಳಿಕ್ಕೆ ಇಷ್ಟಪಡುತ್ತೆ. ಅವನು ಅದರಲ್ಲೇ ಇರುವಂಥದ್ದು, ಯುಕ್ತಿಯಲ್ಲೇ ಅಧಿಷ್ಠಿತನಾಗಿದ್ದಾನೆ. ನಮ್ಮ ಮನನದಿಂದಲೇ ಅವನು ಸಾಧ್ಯನಾಗ್ತಾನೆ. ಹಾಗೆ ಅಂತ ದೇವರನ್ನು ತರ್ಕದಲ್ಲಿ ಹಿಡಿದು ಬಿಡ್ತೇನೆ ಅಂತಲ್ಲ, ತರ್ಕದಿಂದ ಭಗವಂತನನ್ನು ನೋಡಿಕೊಳ್ಳಿಕ್ಕೆ ಬರ್ತದೆ ಎಂದು. ಜೀವನಿಗಿಂತ ವಿಲಕ್ಷಣನಾಗಿ, ಪ್ರಪಂಚಕ್ಕಿಂತ ಬೇರೆಯಾಗಿ, ನಮ್ಮಿಂದ ಯಾವುದು ಆಗದೇ ಇದ್ದ ಕರ್ಮಗಳಲ್ಲಿ, ಕ್ರಿಯೆಗಳಲ್ಲಿ ಭಗವಂತನ ವ್ಯಾಪ್ತಿಯನ್ನು ಕಾಣುವ ಮೂಲಕ ಮತ್ತೆ ಹೇಳಲಿಕ್ಕೆ ಬರ್ತದೆ. ಹಾಗಾಗಿ ಜ್ಞಾನಂದೇವಸ್ಯ ತತ್ತದ, ಭಗವಂತನ ಅರಿವು ಅದು ಹೀಗೆ ಸಂಪಾದನೆ ಮಾಡಲಿಕ್ಕೆ ಇರುವಂಥದ್ದು. ದೇವರಲ್ಲಿಯೂ ಅಂತಹ ಜ್ಞಾನವು ಭಗವಂತನ ಹಾಗೆ ಇರುವಂಥದ್ದು, ಪ್ರತ್ಯೇಕೇನಲ್ಲ. ನೇನಾನಾಸ್ತಿ ಕಿಂಚನ ಸ್ವರೂಪನೂ ಇದ್ದಾನೆ ಭಗವಂತ ಅಂತ. ಆದ್ರಿಂದ ಜನ್ಮಯೋಯಂ ಹಿ ನಾದಾಖ್ಯಂ ಶಬ್ದಶ್ಚಾಸೌ ಮನೋಮಹಾನ್. ಅವನು ನಮಗೆಲ್ಲ ಯಥೋ ವಾಚೋ ನಿವರ್ತಂದೆ ಅಪ್ರಾಪ್ಯ ಮನಸಾಸ ಅಂತ ಚಿಂತನೆಗಿಂತೂ ಆಚೆ ಇದ್ದಾನೆ. ಬಟ್ ಅವನು ಭಯಂಕರ ದೊಡ್ಡದಾದ ಚಿಂತಕನೇ ಇದ್ದಾನೆ. ಅವನಿಗೆ ಚಿಂತೆ ಇಲ್ಲ, ಅದು ಜ್ಞಾನ ರೂಪನೇ ಇದ್ದಾನೆ. ಅವನು ಚಿತ್ತಿದ್ದಾನೆ, ಜಡ ಇಲ್ಲ, ಅವನು ಜಡದ ಸಂಪರ್ಕ ಇಲ್ಲದವನಾಗಿದ್ದಾನೆ. ಶುದ್ಧ ಚಿತ್ಸ್ವರೂಪನಿದ್ದಾನೆ ಭಗವಂತ. ಅವನು ಎಲ್ಲ ಶಬ್ದಗಳಿಂದಲೂ ಹೇಳಲ್ಪಡುತ್ತಾನೆ. ಮುಖ್ಯವಾಗಿ ಪ್ರಣವ. ಪ್ರಣವ ಅಂದ್ರೆ ಎಲ್ಲಕ್ಕಿಂತಲೂ ಸ್ತುತ್ಯನು ಅಂತ, ಅದನ್ನು ತಾರ ಅಂತಾರೆ, ಎಲ್ಲರನ್ನು ದಾಟಿಸುವವನು ಅಂತ. ಹಾಗಾಗಿ ಸರ್ವಶಬ್ದ ವಾಚ್ಯನಾಗಿ ಮುಖ್ಯವಾಗಿ ನಾದಕ್ಕೆ, ಓಂ ಎನ್ನುವುದು ನಾದ. ಇಂತಹ ನಾದಗಳಿಗೆ ಸರ್ವೇ ಘೋಷಾ ಸರ್ವೇ ವೇದಾಹ ಸರ್ವಾಹ ರಚ, ಎಲ್ಲ ಮಾತುಗಳು ಸದ್ದುಗಳು ಭಗವಂತನ ಎತ್ತರವನ್ನು ಗಮನಿಸ್ತಾವೆ, ಗುರುತಿಸ್ತಾವೆ ಅನ್ನುವುದನ್ನಲ್ಲಿ ಚಿಂತನೆಗೆ ತರ್ತಾರೆ. ಭಗವಂತನಿಗೆ ಯಾವುದೇ ರೀತಿಯಾದಂಥ ಕಾಲದ ಗತಿಯ ಲೆಕ್ಕಾಚಾರ ಇಲ್ಲ. ಕಾಲೋ ನಾಸ್ತಿಚ, ಅವನಿಷ್ಟು ಮನ್ವಂತರಗಳು, ಇಷ್ಟು ಯುಗಗಳು, ಇಷ್ಟು ಬ್ರಹ್ಮಾಂಡಗಳು, ಸಾಧನೆಗಳು ಹಾಗೇನಿಲ್ಲೇ ಇಲ್ಲ. ನಿರಂತರ ಅನಂತ ಅನಂತ ಬ್ರಹ್ಮಾಂಡಗಳ ಒಡೆಯನಾಗಿ, ಸೃಷ್ಟಿಕರ್ತನಾಗಿ ಭಗವಂತ ಇದ್ದಾನೆ. ತೇಷಾಂ ವೈ ಅವಕಾಶ ತಥಾ ಪರಂ. ನಿಜವಾಗಿ ಕಾಯೋ ನಾಸ್ತಿಚ, ದೇವರಿಗೆ ಶರೀರ ಇಲ್ಲ, ಚಿದ್ರೂಪನಾದ್ರಿಂದ, ಸರ್ವಗತನಾದ್ರಿಂದ ಎಲ್ಲ ಅವಯವಗಳಲ್ಲಿ ಅವನಿಗೆ ಅಭೇದ ಇರಲಿಕ್ಕೆ ಹೋಗಿ ಅಂತ ಹೇಳಿಕೊಂಡು ನಾಸ್ತಿಕರಿಗೆ ಭಾರಿ ಸುಲಭ ಹೇಳಲಿಕ್ಕೆ. ಎಂತ, ಅವನಿಗೆ ದೇಹವೇ ಇಲ್ಲ ಹೇಳ್ತೀರಿ ನೀವು? ಇಲ್ಲ. ಕೈಕಾಲುಗಳಲ್ಲಿ ಇಲ್ಲ ಹೇಳ್ತೀರಿ? ಇಲ್ಲ. ಅದರಿಂದ ಅವನೇ ಇಲ್ಲ. ಆಯ್ತಾ? ಇಲ್ಲ. ಯಾರಾದರೂ ಒಬ್ಬ ವ್ಯಕ್ತಿ ಇದ್ದಾನೆ ಹೇಳಿದ ತಕ್ಷಣ ನಾವು ಅವನಿಗೆ ಕಿವಿ ಉಂಟಲ್ಲ, ಕಣ್ಣು ಉಂಟಲ್ಲ ಹೇಳಿ, ಕೇಳದೇ ಇರಲಿ ಕಾಣದೇ ಇರಲಿ, ಉಂಟಲ್ಲ ಅಂಗಗಳು ಅಂತೇವೆ. ಇಲ್ಲ ಹೇಳಿದ್ರೆ ಕಾಲು ಇಲ್ಲ, ಕೈ ಇಲ್ಲ, ಏನಿಲ್ಲ ಅಂದ್ರೆ ಗಾಳಿ ಮಾಂಸದ ಉಂಡೆ ಅವನಿರುದೆಂಥದ್ದು ಇಲ್ಲ. ಅದರಿಂದ ಭಗವಂತ ಇಲ್ಲ. ಅವರಿಗೆ ದೇವರ ಬಗ್ಗೆ ಅಪ್ರಾಕೃತವಾದ ಚಿಂತನೆಯನ್ನು ಮಾಡಿಕೊಳ್ಳಿಕ್ಕೆ ಆಗದೇ ಇದ್ದಾಗ ಭಗವಂತನನ್ನು ಇಲ್ಲ ಅಂತ ಹೇಳಿಕೊಂಡು ಸುಳ್ಳು ಹೇಳಿಕೊಂಡು ಅದೊಂದು ಭ್ರಮೆ, ತಪ್ಪು ಕಲ್ಪನೆ ಬರುತ್ತೆ, ಸರಿ ಇಲ್ಲ. ಆ ರೀತಿಯಾದಂಥ ಅವರಿಗೆ, ಆದ್ರಿಂದ ಇದನ್ನು ದೇವರಿಗೆ ನಾವು ಹೇಳಿಕೊಳ್ಳುವಾಗ ಹಾಗೆಲ್ಲ ಹೀಗೆಲ್ಲ ಹೇಳುವುದು ಅವರಿಗೊಂದು ದೊಡ್ಡ ಅವಕಾಶ ತಪ್ಪು ಹೇಳಲಿಕ್ಕೆ. ಹೇಳಿಕೊಂಡು ತಿರುಗಿದ್ದಾರೆ, ಇರಲಿ, ಅದಕ್ಕೂ ಅವಕಾಶ ಕೊಟ್ಟಿದ್ದಾರೆ ಜನ. ಯಾಕೆಂದ್ರೆ ಜನ ಎರಡು ರೀತಿಯವರಿದ್ದಾರೆ. ಒಬ್ಬರು ಇನ್ನೊಬ್ರು ಹೇಳಿದ್ದು ಕೇಳುವುದು, ಅದು ಒಂದು ದೃಷ್ಟಿಯಿಂದ ಕುರಿ ಮಂದೆ ಇದ್ದ ಹಾಗೆ, ಅದು ಗೊತ್ತಿಲ್ಲ, ಅದು ಸ್ವಂತ ಖರ್ಚು ಮಾಡದೇ ಇಲ್ಲ ತಲೆಯನ್ನು, ಅಷ್ಟು ಅವುಗಳು ಸೋಮಾರಿಗಳು. ಇನ್ನು ಕೆಲವರು ಇನ್ನೊಬ್ರು ಹೇಳಿದ್ದು ಕೇಳುವುದಿಲ್ಲ, ಅದು ನಮನೆ. ಇದು ಎರಡು ವಿಪರೀತವೇ. ಎಲ್ಲದಕ್ಕೂ ಗೋಣಲ್ಲಾಡಿಸುವುದು ತಪ್ಪೇ, ಯಾರಿಗೂ ಏನನ್ನು ಹೇಳಿದ್ದು ಕೇಳುವುದಿಲ್ಲ ಹೇಳಿ ಒಂದು ಉಡಾಪೆಯಾಗಿ ಪ್ರತ್ಯೇಕವಾಗಿರುವುದು ತಪ್ಪೆ. ಮುರಾರೇ ತೃತೀಯ ಪಂಥ ಅಂತ ಅದಲ್ಲ. ಮತ್ತೇನು ಮಾಡಬೇಕು ಅಂದರೆ, ಗೋಣು ಅಲ್ಲಾಡಿಸಬಾರ್ದು, ಗೋಣನ್ನು ಮೇಲಕ್ಕೂ ಕತ್ತೆತ್ತಿಯೂ ನಡಿಬಾರದು, ಮತ್ತೆ ವಿಮರ್ಶೆ ಮಾಡಬೇಕು. ಯಾಕೆ ಹೇಳಿದರು, ಏನು ಹೇಳಿದರು, ಎಲ್ಲಿ ಹೇಳಿದರು, ಹೇಗೆ ಹೇಳಿದರು. ತಾನು ಸ್ವಯಂ ವಿಮರ್ಶೆ ಮಾಡಿಕೊಂಡಾಗ ಅವನು ಯಾರದ್ದು ಕೇಳಿದ್ದು ನಂಬುವುದಿಲ್ಲ. ಅದು ಇತ್ತ ಹೌದಲ್ಲ ಅಂತ ಹೇಳಿಕೊಂಡು ನಾಸ್ತಿಕರನ್ನು ನಂಬುವುದಿಲ್ಲ. ಆಯ್ತಪ್ಪ ಹೇಳಿ ಆಸ್ತಿಕರ ಬೆನ್ನ ಹಿಂದೆ ಹೋಗುವುದಿಲ್ಲ. ಸ್ವಯಂ ಅವರಲ್ಲಿ ವಿಮರ್ಶೆ ಮಾಡಿಕೊಂಡು ಮತ್ತೆ ಮುಂದೆ ಹೋಗ್ತಾರೆ. ಹಾಗೆ ಸುಮ್ಮನೆ ಮುನ್ನುಗ್ಗುವುದಿಲ್ಲ, ದಡ್ಡನಾಗಿ ಕೂತ್ಕೊಳ್ಳುವುದಿಲ್ಲ. ಇದು ಎರಡನ್ನೂ ಉಲ್ಲೇಖ ಮಾಡಲಿಕ್ಕೋಸ್ಕರ ಭಗವಂತನ ಬಗ್ಗೆ ಚಿಂತನೆ ಕೊಡುವಾಗ ದೇವರು ಎಷ್ಟು ಎತ್ತರದಲ್ಲಿದ್ದಾನೆ, ಏನು ಅನುಕೂಲಕರವಾಗಿದ್ದಾನೆ, ಗತಿಮಾನ್ ಮತ್ತೆ ಊತ ಸಂಧತ್ತೆ ವರ್ಣಮತ್ ತತ್ ಪದಾನ್ವಿದ. ದೇವರಿಗೆ ಅರಿವು, ಸರ್ವಗತತ್ವ ಇದೆ, ಎಲ್ಲೆಡೆ ಹೋಗ್ತಾನೆ. ಅಷ್ಟೇ ಅಲ್ಲದೆ ಎಲ್ಲವನ್ನು ಹೊತ್ತುಕೊಂಡಿದ್ದಾನೆ, ಬಗೆ ಬಗೆಯ ರೂಪಗಳನ್ನು ತಳೆಯುತ್ತಾನೆ.
ಬಿಳಿಯಾಗಿ ಬರ್ತಾನೆ, ಕೆಂಪಾಗಿ ನಿಲ್ತಾನೆ, ಹಳದಿಯಾಗಿ ಸಿಗ್ತಾನೆ, ಕಪ್ಪಾಗಿಯೂ ಕಾಣಿಸಿಕೊಳ್ಳುತ್ತಾನೆ ಭಗವಂತ. ಆಯಾ ರೂಪಗಳನ್ನು ಹೊತ್ತಿದ್ದಾನೆ, ಆಯಾ ದೇಶಗಳಲ್ಲಿ ತಿರುಗಿರ್ತಾನೆ. ಅಂತಹ ಭಗವಂತ ಅತ್ಯಂತ ಎತ್ತರದಲ್ಲಿ ಕೂತವ. ಇವನನ್ನು ಎಲ್ಲಿ ನೋಡಿದರಲ್ಲಿಯೂ ಕಾಣ ಸಿಗಲಾರದೆ ಕೊಂಡು ಅವರು ತಪ್ಪು ಚಿಂತನೆಯನ್ನು ಕೊಟ್ಟು ಬಿಡ್ತಾರೆ. ಅದರಿಂದ ಏತೇ ನೋಡಾಹ ಇತಿಖ್ಯಾತಾಹ ಸರ್ವೇತೇ ಧರ್ಮದೂಷಕಾಹ, ಅವರು ಬಾರಿ ತಾವು ಪುರೋಗಾಮಿಗಳು ಅಂತ ಹೇಳಿಕೊಳ್ಳುತ್ತಾರೆ. ಶಾಸ್ತ್ರವನ್ನು ಬಹಳ ಚೆನ್ನಾಗಿ ಮೇಲಿಂದ ಸರಿಯಾಗಿ ನೋಡಿಕೊಂಡವರು ಸತ್ಯದರ್ಶನ ಆಗಿದೆ ಅಂತ ಹೇಳಿಕೊಳ್ಳುತ್ತಾರೆ. ಇದರಿಂದ ಧರ್ಮವನ್ನು, ಸನಾತನ ಧರ್ಮವನ್ನು ಅದನ್ನು ಒಡೆದಾಗಿ ಅವರು ದೂಷಣೆ ಮಾಡಿದ್ದಾರೆ, ತೆಗೆದು ಹಾಕಿದ ಹಾಗೆ. ವಾಸ್ತವವಾಗಿ ಅವರನ್ನು ಯಾರು ಸಹ ಅರ್ಥ ಮಾಡಿಸಲಿಕ್ಕೆ ಆಗುವುದಿಲ್ಲ. ಆ ರೀತಿಯಾಗಿ ಅವರು ಮೈನಸ್ಸಿನಲ್ಲಿದ್ದಾರೆ, ಈಚೆ ಬರುವುದಿಲ್ಲ. ಅನುಬಂಧಾದ ನವಿಜ್ಞಾನಂ, ಅವರಿಗೆ ದೇಹದ ಮೇಲಿನ ಪ್ರೀತಿಯಿಂದ. ನಾಸ್ತಿಕರ ದೊಡ್ಡವಾದವೇ ಅದುವೇ. ಏನು ಅಂದರೆ ನೋಡಿ ಮಜಾ ಮಾಡಿ, ಯಾಕೆ ಸತ್ತಂದ್ರೆ ಮತ್ತೆ ಬರುವುದಿಲ್ಲ, ಮುಗಿತಾ ಇಲ್ಲ. ದೇಹ ಹೋದ ನಂತರ ನೀವು ಹೋದೆ ಅಂತಲೇ ಅರ್ಥ. ಮತ್ತೆ ನೀವು ಎಲ್ಲಿಂದ ತರೋದು ನಿಮ್ಮನ್ನು? ಇಷ್ಟೇ ಮಾಡಿ ಈಗ ಮತ್ತೆ ಬೇಕಲ್ಲ ಗಮ್ಮತ್ತು ಮಾಡಲಿಕ್ಕೆ ದುಡ್ಡು, ಸಾಲ ಮಾಡಿ ಅಯ್ಯ. ಮತ್ತೆ ಅಲ್ಲಿ ಪರಲೋಕದಲ್ಲಿ ಹೋದ ತಕ್ಷಣ ಸಾಲ ಮಾಡಿದ್ದಕ್ಕೆ ಅವನ ಮಾಂಸವನ್ನು ಕದ್ದು ಕೊಡುವುದು, ತೆಗೆದು ಕೊಡುವುದು, ಕತ್ತರಿಸಿ ಕೊಡುವುದು, ಇಲ್ಲ ಅದಕ್ಕೆ ಶಿಕ್ಷೆ ಆಗುವುದು, ಸಾಲಗಾರನ ಮತ್ತೆ ಕೋರ್ಟ್ ಎಳೆಯುವುದು, ಅನ್ಯಾಯ ಆಗುವುದು. ಋಣಂಕೃತ್ವ ಘೃತಂಬಿಬೇತ ಅಂತ ಗಮ್ಮತ್ತು ಮಾಡಿಬಿಡಿ. ಮತ್ತೆ ಅಲ್ವಾ ನರಕವೂ ಇಲ್ಲ, ಯಮನೂ ಇಲ್ಲ, ಶಿಕ್ಷೆ ಇಲ್ಲ, ಮತ್ತೊಂದು ಇಲ್ಲ. ಅದು ಸುಮ್ಮನೆ ಹೆದರಿಸಿತ್ತು ಅಂತ ಹೇಳಿಕೊಂಡು ಅವರು ಉಚ್ಛೃಂಖಲ ಪ್ರವೃತ್ತಿಗೆ ನೆಲೆಗೊಳ್ಳುತ್ತಾರೆ. ಈ ದೇಹದ ಮೇಲಿನ ಪ್ರೀತಿ ವಿಶೇಷದಿಂದ ದೇಹವನ್ನು ಸಾಕುವ ಕೆಲಸದಲ್ಲಿ ಅಧ್ಯಾತ್ಮವನ್ನು, ಭಗವಂತನನ್ನೆಲ್ಲ ದೂರ ಮಾಡ್ತಾರೆ. ಅವರಿಗೆ ಯಥಾರ್ಥವಾದ ಅರಿವು, ವಿಷ್ಣುವಿನ ಜ್ಞಾನ ಬರುವುದಿಲ್ಲ. ಒಳ್ಳೆಯದಾಗಿರತಕ್ಕಂತಹ ಸ್ಥಾನ, ಮಾನ, ಶಾಶ್ವತವಾದ ಇರುವಿಕೆಯಲ್ಲಿ ಬರಬೇಕಾದ್ರೆ ದೇವರನ್ನೇ ತಿಳಿಬೇಕು. ಜ್ಞಾನತಃ ಅಷ್ಟೇ, ತಿಳಿವಳಿಕೆಯಿಂದಲೇ ನಿಜವಾಗಿ ಧ್ರುವಂ ಅವಿಯಂ, ಶಾಶ್ವತವಾದ ಮೋಕ್ಷದ ವ್ಯವಸ್ಥೆ ಇರುವಂಥದ್ದು. ನಾನಾಭೇದ ವಿಕಲ್ಪೇನ ಯೇಷಾಂ ಆತ್ಮ ಸ್ಮೃತ ಸದ. ಇತರ ದರ್ಶನಕಾರರು ಜೀವನ ಬಗ್ಗೆ ಮಾತಾಡುವಾಗ ಬೇರೆ ಬೇರೆ ರೂಪಗಳಿಂದ ಜೀವನನ್ನು ಹೇಳುತ್ತಾರೆ, ವ್ಯತ್ಯಾಸವಾಗಿ ತಿಳಿಸಿಕೊಡ್ತಾರೆ. ಜೀವ ದೇಹದೊಳಗೆ ಹೋಗ್ತಾನೆ, ಬರ್ತಾನೆ, ಆದರೆ ದೇಹದಾಗಿ ಜೀವ ಇರ್ತಾನೆ ಅಂತ. ಅಂದರೆ ಆನೆ ದೇಹದಲ್ಲಿ ಆನೆಯಾಗಿ ದೊಡ್ಡದು ಜೀವ, ಪ್ರಕಾಶ ವ್ಯಾಪ್ತಿ ಹೇಳುವುದಿಲ್ಲ. ಇರುವೆಯಲ್ಲಿ ಸಣ್ಣ ಜೀವ. ಹಾಗಾದ್ರೆ ಇರುವೆಗೆ ಬರುವ ಜನ್ಮದಲ್ಲಿ ಆನೆ ಆಗಲಿಕ್ಕೆ ಬಂದರೆ ಅದನ್ನು ನಾವು ಗಾಳಿ ಹಾಕಬೇಕು ಅಂತ ಅರ್ಥ, ಮತ್ತೆ ಅಂತ ಬೇರೆ ಇಲ್ಲ, ಹೇಳಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ವಿಚಿತ್ರವಾಗಿ ಆತ್ಮದ ಕಲ್ಪನೆಯಲ್ಲೇ ಹೇಳ್ತಾರೆ. ದೇಹದಂತೆ ಆತ್ಮ ಅಂತ ಹೇಳ್ತಾರೆ. ಆತ್ಮ ಅದು ಸರಿಯಾಗಿ ಕೆಲಸ ಮಾಡುವುದಿಲ್ಲ ಅಂತ ತಿಳಿಸಿಕೊಡ್ತಾರೆ. ಅದು ಪರಮಾತ್ಮನ ನಿಯಂತ್ರಣದಲ್ಲಿ ಇಲ್ಲ, ಅದು ಸ್ವತಂತ್ರವಾಗಿದೆ ಅಂತ ಬೇರೆ ಹೇಳ್ತಾರೆ. ಹೀಗೆ ಒಟ್ಟಾರೆ ಕಾಣದೇ ಇರೋದಾಗಿ ತಪ್ಪು ಕಲ್ಪನೆಗಳನ್ನು ಉಲ್ಲೇಖ ಮಾಡಿದ್ದರೆ ಅದು ತಪ್ಪು. ಭಗವಂತನ ಪ್ರತಿಬಿಂಬವಾಗಿ ಮಮೈಮಾಂಶೋ ಜೀವಲೋಕೆ ಜೀವಭೂತಃ, ಜೀವ ಅಂತ ಯಾರೆಲ್ಲ ಹುಟ್ಟಿ ಇದ್ದಾನೆ ಕಾಣಿಸಿಕೊಳ್ಳುತ್ತಾನೆ, ಅವನೆಲ್ಲರೂ ಸಹ ಭಗವಂತನ ಪ್ರತಿಬಿಂಬರಾಗಿದ್ದಾರೆ. ಪ್ರತ್ಯೇಕವಾದಂತಹ ಅಂಶರಾಗಿ ಪ್ರತಿಬಿಂಬರಾಗಿ ಕಾಣಿಸಿಕೊಳ್ತಾರೆ. ಸಾಧನೆಯನ್ನು ಮಾಡಲಿಕ್ಕೆ ಅವರು ಬರ್ತಾರೆ, ಇರ್ತಾರೆ. ಹೀಗಾಗಿ ಇವರೆಲ್ಲ ಪ್ರಕೃತಿ ಅಪರಹ ತೇಷಾಂ ಬಹವೋ ಹಿ ಆತ್ಮವಾದಿನ, ಪ್ರಕೃತಿಗಿಂತ ಬೇರೆ ಆಗಿರತಕ್ಕಂತಹ ಸಂಗತಿ ಅದು, ಪ್ರಕೃತಿಗಿಂತ ಭಿನ್ನವಾಗದ ಸಂಗತಿ ಅದು. ಎರಡೂ ರೀತಿಯಿಂದಲೂ ವಾದ ಮಾಡುತ್ತೆ. ಪ್ರಕೃತಿ ಪುರುಷನನ್ನು ಮಾತ್ರ ಗುರುತಿಸುವವರು ಪ್ರಕೃತಿಯಿಂದ ಭಿನ್ನವಾಗಿ ಅಂತ. ಮತ್ತೆ ಇದು ಸಹಜ, ಪಂಚಭೂತಗಳೇ ಪ್ರಕೃತಿಗಳು, ಈ ಪ್ರಕೃತಿಯೇ ನಮ್ಮ ದೇಹ, ಈ ದೇಹವೂ ಜೀವವು ಎಂದು ಹೇಳುವವರು ಪ್ರಕೃತಿಗಿಂತ ಬೇರೆಯಾಗಿರತಕ್ಕಂತಹ ಅಸ್ತಿತ್ವವನ್ನು, ಅಪ್ರಾಕೃತವಾದ ಅಥವಾ ಚಿನ್ಮಯವಾಗಿರತಕ್ಕ ಕೇವಲ ಜಡ ವಿರೋಧಿಯಾದ ಚಿತ್ಸ್ವರೂಪವುಳ್ಳಂತಹ ಕಥೆಯನ್ನು ಹೇಳುವುದಿಲ್ಲ. ಅವರ ವಾದದಲ್ಲಿ ಅದು ಬರುವುದೇ ಇಲ್ಲ. ಹೀಗೆ ಬಹಳಷ್ಟು ಜನ ಆತ್ಮವಾದವನ್ನು ಹೇಳ್ತಾರೆ, ಅದು ವಿರೋಧವೇ ಆಗಿದೆ. ವಿರೋಧ ಆತ್ಮಸನ್ನ ಮಾಯಾಮ್, ಆತ್ಮದ ಇರುವಿಕೆಯ ಅರಿವಿನಲ್ಲಿ ಸಹಜವಾಗಿ ಇದು ವಿರೋಧ. ಆತ್ಮದ ಇರುವಿಕೆಯಲ್ಲಿ ವಿರೋಧ, ಇರುವಿಕೆಯ ಮಾ ಅಂದರೆ ಜ್ಞಾನ, ಅದರಲ್ಲಿಯೂ ಸಹ ವಿರೋಧ ಇದೆ. ಇವರ ಅಂಶಗಳು ಚೆನ್ನಾಗಿಲ್ಲ ಅಂತ.
ಮತ್ತಷ್ಟೇ ಅಲ್ಲದೆ ನತೇಶಾಂ ಸಿದ್ಧ ಏವಹಿ, ಅವರಿಗೆ ಯಾವುದು ಸಹ ಅಂಶಗಳು ವಿರೋಧಾಂಶಗಳನ್ನು ಹೇಳುವಲ್ಲಿ ಅವರಿಗೇನು ಸಿದ್ಧಿ ಇಲ್ಲ, ವ್ಯವಸ್ಥೆ ಇಲ್ಲ. ಅನ್ಯಥಾ ಚ ಗೃಹೀತೆ ಹಿ ವೇದ ಬಾಹ್ಯಾತ್ ತದಸ್ಮೃತ, ಅವರು ವೇದಗಳಲ್ಲಿ ಹೇಳಿರತಕ್ಕಂತಹ ಜೀವಚಿಂತನೆಗಿಂತ ಭಿನ್ನವಾಗಿ ಹೇಳಲಿಕ್ಕೆ ಹೋಗಿ ಅವರು ನಿಜವಾಗಿ ವೇದ ಬಾಹ್ಯರು, ವೇದವನ್ನು ಬಿಟ್ಟವರು ಅಂತ ಎನ್ನುವ ಅರ್ಥದಲ್ಲಿ ಬರ್ತಾರೆ. ಏಕಾನೇಕಾತ್ಮಕಂ ತೇಷಾಂ ಪ್ರತಿಷೇಧೋ ಹಿ ಭೇದನೋತ್. ಏಕಾನೇಕಾತ್ಮಕಂ, ಜೀವ ಒಂದೇ ಇದ್ದಾನೆ ಯೋ ಎರಡಿದ್ದಾನೆಯೋ ಬಹಳ ಇದ್ದಾನೆಯೋ, ಇದು ದೊಡ್ಡ ಪ್ರಶ್ನೆ ಮತ್ತೆ ಕೊನೆಗೆ ಬರ್ತದೆ. ಇಲ್ಲೇ ಕೇಳಿಕೊಳ್ತಾರೆ, ವೈಶಂಪಾಯನರೇ ಪ್ರಶ್ನೆ ಮಾಡ್ತಾರೆ ಮತ್ತೆ ಕೇಳಿಕೊಂಡಾಗ ನಡುವೆಯಲ್ಲಿ ಅದನ್ನು ಮತ್ತೆ ಭೀಷ್ಮರು ಉತ್ತರಿಸ್ತಾ ಇರ್ತಾರೆ, ಚಿಂತನೆಯಲ್ಲಿ ತರ್ತಾರೆ. ಒಂದೇ ಜೀವ ಎಲ್ಲೆಡೆ ಉಂಟು ಹೇಳಿದ್ರೆ ನಾನು ಊಟ ಮಾಡಿದಾಗ ನನಗೆ ಖುಷಿ ಆದರೆ ಈ ಪಕ್ಕದಲ್ಲಿದ್ದವನಿಗಾಗಿ ಖುಷಿ ಆಗಲಿಲ್ಲ, ಅದನ್ನು ಒಂದೇ ಜೀವ ಅಲ್ಲ. ಅವರವರ ಸುಖ ದುಃಖ ಅನುಭವ ಅವರವರಿಗೆ ಪ್ರತ್ಯೇಕವಾಗಿದೆ ಅನ್ನುವ ನೆಲೆಯಲ್ಲಿ ವೇದವನ್ನು ಚಿಂತನೆ ಮಾಡಲಿಕ್ಕೆ ಉಂಟು. ತಸ್ಮಾತ್ ವೇದಸ್ಯ ಹೃದಯಂ ನ ದ್ವೈಧ್ಯಂ ಇತಿ ವಿದ್ಯುತ್. ಅದರಿಂದ ವೇದ ಯಾವತ್ತು ವ್ಯತ್ಯಾಸವಾಗಿ ಹೇಳುವುದಿಲ್ಲ. ಅದರಲ್ಲಿ ಆಸ್ತಿಕ ಭಾವ ನಾಸ್ತಿಕ ಭಾವ ಎಲ್ಲ ಉಂಟು ಅಂತ ಹೇಳಲಿಕ್ಕೆ ಆಗುದು. ಅಲ್ಲಿ ಎರಡನ್ನು ಎಲ್ಲವನ್ನು ಒಪ್ಪುವುದಿಲ್ಲ. ಅದರಿಂದ ಪರಮಾತ್ಮನಲ್ಲಿರತಕ್ಕಂಥ ಭೇದವು, ಅವನಲ್ಲಿರತಕ್ಕಂಥ ಗುಣವು ನಿತ್ಯವಾಗಿರುವಂಥದ್ದು, ಅದರ ಚಿಂತನೆಯ ಕ್ರಮವೇ ಬೇರೆ. ಕಳ್ಕೊಳ್ಳತಕ್ಕಂಥ ಮೌಲ್ಯವನ್ನಿರತಕ್ಕಂಥ ಸಂಗತಿಗಳು ಸೇರಿರತಕ್ಕಂಥ ಜೀವನ ಬಗ್ಗೆ ಮಾತಾಡುವುದು ಅಷ್ಟೇ ವಿಷಯ ಬೇರೆ ಇದೆ ಅಂತ. ವೇದಾದೃಷ್ಟೇರಯಂ ಲೋಕಃ ಸರ್ವಾರ್ಥೇಶು ಪ್ರವರ್ತತೆ. ಲೋಕದಲ್ಲಿ ವೇದವನ್ನು ನೋಡದೇ ಎಲ್ಲ ಕೆಲಸ ಮಾಡೋದು, ವೇದದ ಬಗ್ಗೆ ಚಿಂತನೆ ಇಲ್ಲದೆ ನಮ್ಮ ಪ್ರವೃತ್ತಿಗಳು ಆಗ್ತಾ ಇವೆ. ಆದ್ದರಿಂದ ಇದೆಲ್ಲವೂ ಸಹ ಶಾಸ್ತ್ರೀಯವಾಗಿದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಮತ್ತೆ ವೇದವು ಸಹ ಪರಿಪೂರ್ಣವಾಗಿ ನಮಗೆ ಸಿಗಲಾರದೇ ಇರುವುದರಿಂದ ಈ ಲೋಕಕ್ಕೆ ಚೆನ್ನವಾದಂಥ ಜ್ಞಾನವೇ ಇಲ್ಲದೆ ಹೋಗಿ ಸಿಕ್ಕಿಬಿಡ್ತದೆ. ಆದ್ದರಿಂದ ವೇದದ ಹೃದಯದಲ್ಲಿ, ಆಂತರ್ಯದಲ್ಲಿ, ತಾತ್ಪರ್ಯದಲ್ಲಿ ವಿರೋಧ ಇಲ್ಲ ಅಂತ ಹೇಳಿದ್ರು, ವೇದವೇ ನಮಗೆ ಅಸ್ಪಷ್ಟವಾದ್ದರಿಂದ ಅದು ಸಿಗಲೇ ಇರಲಿಕ್ಕೆ ಹೋಗಿ ನಾವು ಸೋತಿದ್ದೇವೆ ಅಂತ ಸ್ಪಷ್ಟ ಆಗ್ತದೆ. ಸ್ಮಾಚ್ಯ ಸ್ಮೃತಯೋ ಜಾತಾಹ ಸೈತ್ಯಾಸ ಪೃಥಗ್ವಿಧ. ವೇದದಿಂದಲೇ ಸ್ಮೃತಿಗಳು, ಪುರಾಣಗಳು, ಇವೆಲ್ಲವನ್ನು ಇತಿಹಾಸಾದಿಗಳನ್ನು ಸಹ ನಾವು ಸಂಗ್ರಹ ಮಾಡಲಿಕ್ಕೆ ಬರ್ತದೆ. ವೇದಗಳದ್ದೇ ಹರವು, ಅದರ ವಿಶ್ಲೇಷಣೆಗಳು, ಚಿಂತನೆಗಳು, ಮುಂದಿನ ಎಲ್ಲ ವೇದವ್ಯಾಸರ ಸಾಹಿತ್ಯಗಳು. ವ್ಯಾಸರು ವೇದವನ್ನು ಹರಿದು ಹೋದದ್ದನ್ನು, ಸಿಗಲಾರದೆ ಇರುವುದನ್ನು ಜನರಿಗೆ ಸುಲಭವಾಗಿ ಸಿಗಲಿ ಹೇಳಿಕೊಂಡು ಇದನ್ನು ಕೊಟ್ಟಿದ್ದಾರೆ, ಇತಿಹಾಸ ಪುರಾಣಾದಿಗಳನ್ನು. ನಾವು ಅದನ್ನು ಓದುವುದರಲ್ಲಿ ಸಂಸ್ಕೃತ ಓದಬಾರದು ಸ್ತ್ರೀಯಾದಿಗಳು ಅಂತ ಹೇಳಿಕೊಂಡು ದೂಡಿಬಿಟ್ಟಲ್ಲಿ ಇನ್ನು ಯಾರು ಏನು ಯಾವುದನ್ನು ಸಹ ಯಾವ ಕಾಲದಲ್ಲಿಯೂ ಗ್ರಂಥಿ ಅಂದರೆ ಸಾಧನೆಯ ನೆಲೆಯಲ್ಲಿ ಕಲಿಯಲಿಕ್ಕೆ ಆಗದೇ ಸೋಲ್ತಾರೆ. ಅದನ್ನು ಎಲ್ಲವನ್ನು ಎಲ್ಲರೂ ತಿಳ್ಕೊಳ್ಳಿಕ್ಕೆ ಉಂಟು ಅಂತ ತಿಳಿಸಿಕೊಟ್ಟಾಗ ನಾವು ಅದನ್ನು ಮೋಸಗೊಳಿಸುವ ಸರಿಯಿಲ್ಲ. ನಯತ್ರ ಸಾಧ್ಯಂ ತದ್ ಬ್ರಹ್ಮ ನಾದಿಮದ್ಯನ್ನ ಶಾಂತವತ್. ದೇವರನ್ನು ನಾವು ಇಷ್ಟು ದೊಡ್ಡ ಸಾಹಿತ್ಯ ಪ್ರಪಂಚದಲ್ಲಿ ಅದು ಭಿನ್ನವಾದದ್ದು ದೇವರಿಂದ ಅಂತ ಹೇಳಿದೆ. ಇಲ್ಲಿ ದೇವರನ್ನು ಹುಡುಕುವುದು, ಪಡೆಯುವುದು, ನೋಡುವುದು ಆಗುವುದಿಲ್ಲ. ಅಷ್ಟು ಸುಲಭದಲ್ಲಿ ಭಗವಂತ ಸಿಗುವುದಿಲ್ಲ. ಯಾಕೆಂದ್ರೆ ಅವನಿಗೆ ಎಲ್ಲಿಂದ ಶುರು ಮಾಡ್ತೀನಿ ನೋಡಿಕೊಳ್ಳಿಕ್ಕೆ ಶುರು ಇಲ್ಲ, ಎಲ್ಲಿ ಕಡೆ ಮಾಡ್ತೀರಿ ಅಲ್ಲಿ ಕಡೆಯೂ ಇಲ್ಲ, ಅಲ್ಲ ನಡು ಇದೆ, ನಡುವಿನ ಭಗವಂತದ್ದು ಗೊತ್ತಾಗುವುದಿಲ್ಲ. ಅದನ್ನು ಯಾವುದೇ ರೀತಿಯಾಗಿರತಕ್ಕಂಥ ಭಗವಂತನ ಅಸ್ತಿತ್ವದಲ್ಲಿ ನಮಗೆ ಅರ್ಥ ಆಗುವುದಿಲ್ಲ. ಅದು ಇಂದ್ರಿಯಗಳಾಗಲಿ ವಸ್ತುಗಳಾಗಲಿ ಯಾವುದು ಅದಲ್ಲ ಆಗಿದೆ, ಅದರ ಆಚೆಗಿದೆ ಅಂತ ಅಪ್ರಾಕೃತವಾದ ಭಗವಂತನ ರೂಪ ವಿಶೇಷಗಳಿವೆ. ಇಂದ್ರಿಯಾಣಿ ಅದು ಭೂತಗಳ ಜೊತೆಯಲ್ಲಿ ಸಭೂತಾನಿ ಪರಾಚ ಪ್ರಕೃತಿ ಮನಃ ಆತ್ಮಾಚ ಪರಮಶುದ್ಧ. ಇವಿಷ್ಟು ಹೇಳಿಕೊಂಡರು ಪ್ರೋಕ್ತವಸೋ ಪರಮ ಪುಮಾನ್. ಇವೆಲ್ಲಕ್ಕಿಂತ ಮಿಗಿಲು ಭಗವಂತ ಇದ್ದಾನೆ, ಇವೆಲ್ಲರೊಳಗೂ ನೆಲೆಗೊಂಡಿದ್ದಾನೆ. ಅದಕ್ಕಿಂತ ಪ್ರತ್ಯೇಕವಾಗಿ ಭಗವಂತನ ಅಸ್ತಿತ್ವ ಇದೆ. ಹುಟ್ಟುವಾಗಲೇ ನೋಡಿ, ಉತ್ಪತ್ತಿ ಲಕ್ಷಣಂ ಛೇದಂ ವಿಪರೀತ ಮತೋ ಭಯೋ. ಸೃಷ್ಟಿ ಹೇಗೆ ಉಂಟು ಜೀವರದ್ದು, ದೇವರದ್ದು ಹೇಗೆ? ದೇವರಿಗೆ ತಂದೆ ತಾಯಿಗಳಿದ್ದಾರೆ, ಕಂಬದಿಂದ ಬಂದಿದ್ದಾನೆ. ಕಂಬೇನದು ಚಿತ್ತ. ಭಗವಂತ ಹೇಗೆ ಬೇಕಾದ್ರೂ ಬರ್ತಾನೆ, ಹೇಗೆ ಬೇಕಾದ್ರೂ ಇರ್ತಾನೆ. ಜೀವರಿಗೆ ಹಾಗಲ್ಲ. ಅವರ ಹುಟ್ಟು, ಅವರ ನಾಶ, ಅವರ ಇರವು,
ಅವರ ಪ್ರಯತ್ನ, ಇವನ್ನೆಲ್ಲವನ್ನು ನಾವು ಗಮನಿಸಲಿಕ್ಕೆ ಬರ್ತದೆ, ನೋಡ್ಲಿಕ್ಕೆ ಆಗ್ತದೆ. ಇವನ ಒತ್ತಾಯ, ಕಷ್ಟ, ಆಗುವಾಗಂತಹ ತೊಂದರೆಗಳು ಇವನ್ನೆಲ್ಲ ನೋಡಿಕೊಂಡಾಗ ಅದು ಹುಟ್ಟುವುದು ಸಾಯುವುದಷ್ಟು ಸುಲಭದ್ದಲ್ಲ, ಆಗ ಆನಂದ ಇಲ್ಲ ಅನ್ನೋದನ್ನು ಅರ್ಥ ಮಾಡಲಿಕ್ಕೆ ಇದು ಸರ್ವಾನಂದ ಪೂರ್ಣನಾದ ಭಗವಂತನಲ್ಲಿ ಅಲ್ಲ, ಅದಿಲ್ಲ ಎನ್ನುವುದು ಸ್ಪಷ್ಟವಾಗಿ ನಾವು ನೋಡಲಿಕ್ಕೆ ಬರ್ತದೆ, ವ್ಯತ್ಯಾಸ ಮಾಡಲಿಕ್ಕೆ ಬರ್ತದೆ. ಹೀಗೆ ವೇತ್ತಿ ಪ್ರಕೃತಿ ನಿತ್ಯಂ ತಥಾ ಚೈವಾತ್ಮನಸ್ತು ಹಿ. ಈ ರೀತಿಯಾಗಿ ಜೀವವನ್ನು, ಜಡವನ್ನು, ಅದರ ಪ್ರಕೃತಿಯ ಧರ್ಮವನ್ನು, ವ್ಯತ್ಯಾಸವನ್ನು ಎಲ್ಲ ಚೆನ್ನಾಗಿ ಭಗವಂತನಿಗೆ ತಿಳಿದುಕೊಂಡರೆ ಅವನು ನಿಜವಾಗಿ ಪ್ರದಹತ್ಯೇವ ಕರ್ಮಾಕ್ಯಂ ದಾವೋದ್ಭೂತ ಇವ ಅನ್ನಲ್ಲ, ಕಾಳ್ಗಿಚ್ಚಿನಲ್ಲಿ ಹಬ್ಬಿದ ಬೆಂಕಿಯಂತೆ ಸಮೂಲ ನಾಶ, ಇವನ ಕರ್ಮ ಪ್ರಪಂಚವೇ ಹರಿದು ಹೋಗ್ತದೆ. ಇಷ್ಟರವರೆಗೆ ಮಾಡಿರತಕ್ಕಂಥ ಎಲ್ಲ ಕರ್ಮಗಳ ನಂಟು ತಪ್ಪಿ ಹೋಗ್ತದೆ, ಪ್ರಾರಬ್ಧವನ್ನು ಬಿಟ್ಟು. ಮುಂದಕ್ಕೆ ಬರತಕ್ಕಂಥ ಕರ್ಮಗಳು ಯಾವುದು ಇವನನ್ನು ಮುತ್ತಿ ಹಾಕುವುದಿಲ್ಲ, ಸಂಚಿತವಾದದ್ದು. ಅದನ್ನು ಸ್ಟಾಕ್ ಮಾಡಿದ್ದಿಲ್ಲ, ಸಂಚಿತ ಮಾಡಿದ್ದಿಲ್ಲ, ಉಣಲು ತೆಗೆದ ಬುತ್ತಿ ಮಾತ್ರ ತಿನ್ನಲಿಕ್ಕೆ ಆಗುವಂತೆ ಇರುವಂಥದ್ದು. ಹಾಗಾಗಿ ಆ ರೀತಿಯಾಗಿ ಭಗವಂತನ ಚಿಂತನೆಯನ್ನು ಆತ ನಡೆಸಿಕೊಡ್ಲಿಕ್ಕೆ ಉಂಟು, ನೋಡಿಕೊಳ್ಳಿಕ್ಕೆ ಉಂಟು, ತಿಳ್ಕೊಳ್ಳಿಕ್ಕೆ ಉಂಟು. ಅಷ್ಟೇ ಅಲ್ಲದೆ ಯೋವೇತ್ತಿ ಪ್ರಕೃತಿಂ ನಿತ್ಯಂ ತಥಾ ಚೈವ ಆತ್ಮನಸ್ತಿ ಪ್ರದಹತ್ಯೇವ ಕರ್ಮಾಕ್ಯಂ ದಾವೋದ್ಭೂತ ಇವಾನಲಹ ಅಂತ ಹೇಳಿದಾಗೆ ಆತ್ಮ ಭಗವಂತ ಹೇಗಿದ್ದಾನೆ ಅಂತ ತಿಳ್ಕೊಳ್ಳಿಕ್ಕೆ ಹೋದರೆ ಅವನು ಎಲ್ಲಕ್ಕಿಂತ ವಿಲಕ್ಷಣನಾಗಿದ್ದಾನೆ. ಅನ್ಯತ್ ಪರಮಃ ಶುದ್ಧ ಆತ್ಮಾತ್ರ ಭಗವಂತ ಮತ್ತೆ ಹಿಂದೆ ಹೇಳಿದಾಗೆ ತ್ರಿಗುಣಗಳಿಂದ ಅಷ್ಟೇ ಅಲ್ಲದೆ ಈ ಅಜ್ಞಾನಾದಿಗಳಿಂದ, ಲಿಂಗಾದಿಗಳಿಂದ, ಪ್ರಾಕೃತವಾದ ಪ್ರಪಂಚದಿಂದ ಸಂಪರ್ಕಕ್ಕೆ ಒಳಗಾಗದೆ ಪ್ರತ್ಯೇಕವಾಗಿದ್ದ ಅತ್ಯಂತ ಪರಿಶುದ್ಧನಾಗಿ ಅವನು ಸರ್ವಾಕೃತಿಷು ವರ್ತತೆ. ಎಲ್ಲ ವಸ್ತುಗಳಲ್ಲಿದ್ದಾನೆ, ಆದರೆ ವಸ್ತುವಾಗಿಲ್ಲ. ಜಡ ಆಗಲಿ ಜೀವ ಆಗಲಿ ಚರಾಚರ ಪ್ರಪಂಚದಲ್ಲಿ ಹಬ್ಬಿದ್ದಾನೆ, ಸರ್ವ ಅವತಾರಗಳಿಂದ ಕಾಣಿಸಿಕೊಳ್ಳುತ್ತಾನೆ, ಆದರೆ ಯಾವುದೂ ಸಹ ಅದು ಪ್ರಾಕೃತವಾದದ್ದಲ್ಲ. ಕಾಣ್ತದೆ ಪ್ರಾಕೃತವಾಗಿ ಅಷ್ಟೆ. ಎಲ್ಲ ರೀತಿಯಿಂದಲೂ ಭಗವಂತ ಇದ್ದಾನೆ. ಆಕಾಶ ಕಲ್ಪ, ಆಕಾಶದಾಗಿ, ಆಕಾಶಕ್ಕೆ ನೋಡಿ ಆಕಾರ ಉಂಟು. ಎಲ್ಲಿ ನೀವೊಂದು ಬಾಕ್ಸಿನೊಳಗೆ ಆಕಾಶ ಉಂಟು ಹೇಳಿದರೆ ಅದು ಚೌಕಾಕಾರದಲ್ಲಿ, ಬಾಕ್ಸಿನ ಆಕಾರದಲ್ಲಿ ಇರ್ತದೆ. ಮತ್ತು ಕೊಡಪಾನದೊಳಗೆ ಉಂಟು, ಅದು ಕೊಡಪಾನ ಆಕಾರದಲ್ಲಿ ಇರ್ತದೆ. ನಮ್ಮ ಮುಷ್ಟಿಯೊಳಗೆ ಮುಷ್ಟಿ ಆಕಾರದಲ್ಲಿ ಇರ್ತದೆ. ಹಾಗೆ ಭಗವಂತ ಎಲ್ಲಿ ಬರ್ತಾನೆ, ಯಾರ್ಯಾರೊಳಗಿದ್ದಾನೆ ಅವರವರ ಆಕಾರದಲ್ಲಿ ಆನೆಯಲ್ಲಿ ಆನೆಯಂತೆ, ಇರುವೆಯಲ್ಲಿ ಇರುವೆಯಂತೆ ಕಾಣಿಸಿಕೊಳ್ತಾನೆ ಇರ್ತಾನೆ. ಹೀಗಾಗಿ ಭಗವಂತನಿಗೆ ಆ ಆಕಾರಗಳ ಸಂಪರ್ಕ ಇಲ್ಲ. ಆಕಾಶಕ್ಕೆ ಹೇಗುವ ಹಾಗೆ ಆಕಾಶಕಲಪಂ ವಿಮಲಂ, ಆಕಾಶದಂತೇಳಿ ಶುದ್ಧ ಇದ್ದಾನೆ. ವಸ್ತುವಿನ ಸಂಪರ್ಕಕ್ಕೆ, ವಸ್ತುವಿನೊಳಗಿದ್ದ ತಕ್ಷಣ ವಸ್ತುವಿನ ವಾಸನೆ, ವಸ್ತುವಿನ ಬಣ್ಣ ಹಚ್ಚುವುದು, ವಸ್ತುವಿನ ಗುಣಧರ್ಮಗಳನ್ನು ಮೆತ್ತಿಕೊಳ್ಳುವುದು ಅದು ಯಾವುದೂ ಇಲ್ಲ, ಅದು ಯಾವುದೂ ಅಲ್ಲ. ಹೇಗೆ ಅಂದರೆ ಈ ಪದ್ಮದ ಪತ್ರದಂತೆ ಅಂತ ನೀರೊಳಗಿದ್ರೂ ಅದು ನೀರಿನ ಪಸೆಯನ್ನು ಹಾಕಿಕೊಳ್ಳುವುದಿಲ್ಲ. ನಮ್ಮ ಕೈ ನೀರಲ್ಲಿ ಅದ್ದಿಕೊಳ್ಳಿ ನೀರು ಪಸೆ ಕಾಣ್ತದೆ, ನಮ್ಮ ಕೈ ಬೆಂಕಿ ಹಾಕಿಕೊಳ್ಳಿ ಸುಟ್ಟೋಗಿ ಬರ್ತದೆ, ಕಪ್ಪಾಗಿ ಬರ್ತದೆ. ಮಣ್ಣಿಗೆ ಹಾಕೊಂಡ್ರೆ ಕೆಸರಾಗಿ ಕಾಣ್ತದೆ, ಕೆಂಪಾಗಿ ಕಾಣ್ತದೆ. ದೇವರಾಗಲ್ಲ ಅಂತ. ವಿಮಲಂ, ಶುದ್ಧನಾಗಿದ್ದಾನೆ. ನಾನಾಶಕ್ತಿ ಸಮನ್ವಿತ, ಭಗವಂತನಿಗೆ ಇಚ್ಛಾಶಕ್ತಿ ಇದ್ದಾಗೆ ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಅನಂತವಾದ ಶಕ್ತಿಗಳು, ಸ್ವಭಾವಗಳು, ಪ್ರಭಾವಗಳು ಎಲ್ಲವನ್ನು ಮಣಿಸುವ ದೊಡ್ಡತನ ಅದು ಭಗವಂತನಲ್ಲಿ ತುಂಬಿದೆ ಅಂತಾರೆ. ಎಲ್ಲ ಗುಣಲಕ್ಷಣಗಳು ತುಂಬಿರುವಂಥದ್ದು. ತಾಪನಂ ಸರ್ವಭೂತಾನಾಂ ಜ್ಯೋತಿಷಾಂ, ಇಡೀ ಜಗತ್ತನ್ನು ಬೆಳಗಿಸುವವನು, ಸುಡುವ ಸೂರ್ಯ ಚಂದ್ರಗಳಲ್ಲೇ ನೆಲೆಗೊಂಡವನು, ಲೋಕಕ್ಕೆ ಆ ರೀತಿಯಾದ ಬೆಳಕು, ತಂಪು ಇವನ್ನೆಲ್ಲ ಕೊಡುವವನು ಭಗವಂತ ಇದ್ದಾನೆ. ಅದೇ ಮಧ್ಯಮ ಸ್ಥಿತಿ, ಎಲ್ಲರ ಹೃದಯ ಮಧ್ಯದಲ್ಲಿದ್ದಾನೆ, ಉದರ ಮಧ್ಯದಲ್ಲಿ ಇದ್ದಾನೆ. ಹೃದಯ ಬ್ರಹ್ಮೇತ್ಯಾರುಣಯ, ಉದರಂ ಬ್ರಹ್ಮೇತ್ಯಾರುಣಯ, ಹೃದಯ ಬ್ರಹ್ಮೇತಿ ಶಾರ್ಕರಾಕ್ಷ ಹೇಳಿಕೊಂಡು ಹೃದಯ ಮತ್ತೆ ಉದರದಲ್ಲಿರತಕ್ಕ ಭಗವಂತನನ್ನು ಕಾಣತಕ್ಕಂಥ ಚಿಂತನೆಗಳನ್ನು ಐತರಯ್ಯ ನಮ್ಮ ಮುಂದೆ ಇಟ್ಟಿದೆ. ಹಾಗಾಗಿ ಭಗವಂತ ಎಲ್ಲರ ನಡುವೆಯೂ ಇದ್ದಾನೆ. ಮಧ್ಯೆ ವಾಮನಮಾಸೀನಂ ಹೇಳಿಕೊಂಡ ಹಾಗೆ, ಅದರಂದೀಶ್ವರ ಸರ್ವಭೂತಾನಾಂ ಹೃದ್ದೇಶ ಅಂತ ಕೃಷ್ಣ ಹೇಳಿದ ಹಾಗೆ. ಹಾಗಾದ್ರೆ ದುಃಖಿಗಳಲ್ಲಿದ್ದವ ದೇವರು ದುಃಖವನ್ನು ಪಡೆದ ನಿರ್ಲಿಪ್ತನಾಗಿದ್ದಾನೆ. ದುಃಖ ಮಾಸ್ತೆ ಸ ನಿರ್ದುಃಖ, ಅವನಲ್ಲಿದ್ದರೂ ಸಹ ಅವನಿಗೆ ದುಃಖ ಆಗುವುದಿಲ್ಲ.
ನಾವು ಬಿಸಿಲಲ್ಲಿದ್ದರೂ ನಮಗೆ ತಲೆ ಬಿಸಿ ಆಗುವುದಿಲ್ಲ. ಯಾಕೆಂದರೆ ನಾವು ಟೊಪ್ಪೆ ಆಗಿದ್ದೇವೆ. ಹಾಗೆ ಅದರಿಂದ ಭಗವಂತ ಜ್ಞಾನಾನಂದ ಸ್ವರೂಪನಾದ್ದರಿಂದ ಇಂಥ ಕಡೆಗಳಲ್ಲಿ ಇದ್ದರೂ ಅವನಿಗೆ ಯಾವುದೇ ರೀತಿಯಾದ ವಾಸನೆ ಆಗಲಿ ಅದರ ಸ್ಪರ್ಶ ಆಗಲಿ ಆಗುವುದಿಲ್ಲ. ಒಬ್ಬ ಅಧಿಕಾರಿ, ಜೈಲಧಿಕಾರಿ, ಅವನು ಜೈಲಲ್ಲೇ ಕೂತಿದ್ರು ಸಹ ಅವನು ಕೈದಿ ನಂಬರ್ ಇಲ್ಲ ಅವನಿಗೆ. ಅವನು ಕೈದಿಗಳಂತೆಲ್ಲ ಅವನು ಅಲ್ಲಿ ಊಟ ಮಾಡಿದ್ರು ಸಹ ಅವನದ್ದಲ್ಲ, ಅವನದು ಸ್ವತಂತ್ರ ಇದ್ದ. ಹಾಗೆ ಭಗವಂತ ಇಲ್ಲೆಲ್ಲರ ಕಡೆಯಲ್ಲಿ ಇದ್ರೂ ಸಹ ಅವನಿಗೆ ದುಃಖ ಆಗಲಿ ದೋಷ ಆಗಲಿ ಅವನು ಯಾವುದೇ ರೀತಿಯಾದಂಥ ಕೆಟ್ಟ ವೃತ್ತಿಯ ಆಪಾದನೆಗಳಾಗಲಿ ಭಗವಂತನಲ್ಲಿ ಇಲ್ಲ, ಭಗವಂತನಿಗೆ ಇಲ್ಲ. ಹೀಗೆ ತದ್ವಿದ್ಯಾತ್ ನ ಚ ಲಿಪ್ಯತಿ. ಈ ರೀತಿಯಾಗಿ ಭಗವಂತನನ್ನು ನಮಗೆ ಚಿಂತನೆ ಮಾಡಿದರೆ ನಮಗೂ ಸಹ ಯಾವುದೇ ಸಂಸಾರದ ಲೇಪಗಳು ಅಂಟುವುದಿಲ್ಲ. ಲೇಪ ಇದ್ದರೆ ಕರ್ಮ ಪ್ರಪಂಚ ಇದ್ದರೆ ಮತ್ತೆ ಹುಟ್ಟು ಇತ್ಯಾದಿಗಳು. ಹೀಗಾಗಿ ಒಂದಕ್ಕೊಂದೊಂದು ಲಿಂಕ್. ಎಲ್ಲವನ್ನು ತೊರೆದು ಭಗವಂತನ ಪ್ರಜ್ಞೆಯಲ್ಲಿ ಕೂತಿದ್ದರೆ ಅದು ಯಾವುದು ಮತ್ತೆ ಅವನನ್ನು ಅಂಟಿಸಿಕೊಂಡು ಬರುವುದೇ ಇಲ್ಲ ಅನ್ನುವುದನ್ನು ಹೇಳ್ತಾರೆ. ಮುಖ್ಯವಾದಂಥ ಕಥೆ ಇದು. ಭಗವಂತನನ್ನು ಪಡೆಯತಕ್ಕಂಥ ರೀತಿಯಲ್ಲಿ ಹೇಗೆ ವಿಶೇಷ ಕೇಳಿದರೆ, ಯದ್ವತ್ ಭ್ರಮರೋ ಅಶ್ನಾತಿ ಅನ ಮಧು ಅಸೌ ಅಶ್ನಾತಿ. ಭಗವಂತ ಎಲ್ಲರೊಳಗಿದ್ದುಕೊಂಡು ಸರ್ವತ್ರ ಸಾರಭುಗ್ ದೇವಹನ್ ಅಸಾರಮಿಗ ದಾಚಂ. ಅಲ್ಲಿಯೇ ವಿಶೇಷವಾದಂಥ ಸಾರವನ್ನು ಉಣ್ತಾನೆ, ಅಸಾರವನ್ನಿಲ್ಲ, ಅದು ಬಿಡ್ತಾನೆ. ಅದು ಹೇಗೆ ಆಗ್ತದೆ? ಹಾಗೆ ಮಾಡಲಿಕ್ಕೆ ಆಗ್ತದೆ ಅಂದರೆ ನೋಡಿ, ಹೂವಿನ ಮೇಲೆ ಕೂತ ಮಧು ದುಂಬಿ ಅಲ್ಲಿನ ಮಧುವನ್ನು ಮಕರಂದವನ್ನು ಮಾತ್ರ ಇರ್ತದೆ ಹೊರತು ಮತ್ತೆ ಬೇರೆಯನ್ನು ತಗೊಳ್ಳುವುದಿಲ್ಲ. ಎಸಳೆನೆಲ್ಲ ಕತ್ತರಿಸಿಕೊಂಡು ಸಲದ್ ಮಾಡಿ ಅದು ತಿಗದಲ್ಲಿ ಕೊಡ್ತದೆ? ಇಲ್ಲಲ್ಲ, ಇಲ್ಲ, ಹಾಗಿಲ್ಲ. ಹಾಗೆ ಭಗವಂತ ಒಂದು ದುಂಬಿಗೇನೆ ಸಾರವನ್ನು ಸ್ವೀಕಾರ ಮಾಡುವಷ್ಟು ಯೋಗ್ಯತೆ ವ್ಯವಸ್ಥೆ ಉಂಟು ಅಂತಾದರೆ ಹೂವಿನ ರಸವನ್ನು, ಭಗವಂತನೇ ಯಾಕಿಲ್ಲ ಎಲ್ಲದರ ಸಾರವನ್ನು ಸ್ವೀಕರಿಸುವ ಯೋಗ್ಯತೆ? ಅಷ್ಟೇ ಅಲ್ಲದೆ ಮಧುವಿನ ಕತೆ ನೋಡಿ, ಅಂದರೆ ಮಧುಕರನ ಕತೆ, ಅದು ಜೇನುತುಪ್ಪವನ್ನು ಅದು ಕುಡಿಯುವುದಿಲ್ಲ. ಯಾವಾಗಲೂ ಯಾರು ತೆಗೆಯದಿದ್ರು ಕುಡಿತದೆ ಅಂತ ಹೇಳ್ತಾರೆ, ಯಾರು ಬೇರೆಯವರು ಕುಡಿದಿರ್ಬೇಕು. ಅದು ತಂದದ್ದು ಮಾತ್ರ, ಒಟ್ಟು ಮಾಡೋದು ಮಾತ್ರ. ಹಾಗೆ ಭಗವಂತ ಸಾರವನ್ನು ಸ್ವೀಕರಿಸುತ್ತಾನೆ ಅಂದರೆ ಅದನ್ನು ಅವನಿಗೆ ಕೊಡುವುದು, ಅವನನ್ನು ತಿನ್ನುವುದಿಲ್ಲ, ಉಪಯೋಗಿಸಿಕೊಳ್ಳುವುದಿಲ್ಲ. ದುಂಬಿಯಾಗೆ ಸ್ವೀಕರಿಸಿದ ಒಂದು ಭಾವ ಕ್ರಿಯೆ ನಡೆದಿದೆ, ಅದಾಗಲಿಲ್ಲ ಅಂತ. ಏವಮೇಶ ಮಹಾನಾತ್ಮ, ಭಗವಂತ ಹೀಗೆ ಇದ್ದಾನೆ, ಅವನನ್ನು ಉಳಿದವರು ಸರಿಯಾಗಿ ತಿಳ್ಕೊಳ್ಳುವುದಿಲ್ಲ. ನಾತ್ಮಾನ ಮೋಬುದ್ಧ್ಯತೆ. ಜೀವ ಭಗವಂತನ ಬಗ್ಗೆ ಎಚ್ಚರ ಆಗ್ತಾ ಇಲ್ಲ, ಹತ್ತಿರದಲ್ಲಿದ್ದರೂ ಅರ್ಥ ಮಾಡಿಕೊಳ್ಳುವುದು ಬಹಳ ಕಡಿಮೆ ಮಾಡುತ್ತಾನೆ. ಏವಂಭೂತಃ ತ್ವಮಿತ್ಯತ್ರ ಸ್ವಾಧೀತಃ ಬುದ್ಧ್ಯತೆ ಪರಂ. ಪಂಚಶ್ರೀ ಕೇಳ್ತಾನೆ ಜನಕನ ಹತ್ರ, ನೀನು ಹೀಗೆ ಅಲ್ವಾ, ಕಲಿತುಕೊಂಡಾಗ ನಿನಗೆ ಎಚ್ಚರ ಆಗ್ತದೆ, ಇನ್ನೊಬ್ಬರಿಂದ ಚೆನ್ನಾಗಿ ಕೇಳಿ ತಿಳ್ಕೋ, ನೀನು ಉದ್ಧಾರ ಆಗಲಿಕ್ಕೆ ಉಂಟು. ತಿಳ್ಕೊಂಡಿದ್ದಿ, ಉದ್ಧಾರ ಆಗಿದ್ದಿ, ಆ ಲೆಕ್ಕಾಚಾರದಲ್ಲಿ ಆಗ್ತದೆ ಅಂತ ಹೇಳಿ ಭಗವಂತನ ಬಗ್ಗೆ ತಿಳಿಯುವುದು ಬಹಳ ಸುಲಭ ಉಂಟು ಅಂತ ತಿಳಿಸಿಕೊಟ್ಟ. ಬಹಳ ದೊಡ್ಡ ಮಟ್ಟಿನ ಚಿಂತನೆ ಅವನಿಗೆ ಬರಲಿದೆ ಅಂತ. ಮತ್ತೆ ತಿಳಿದವನಿಗೆ ಹೇಳಬೇಕು ಹೊರತು ತಿಳುವಳಿಕೆ ತಿಳಿಯದವನಿಗೆ ಆಗ್ತದೆ, ತಿಳಿದವನಿಗೆ ಗೊತ್ತೇ ಆಗುವುದಿಲ್ಲ. ಮೊದಲಿಂದ ಶುರು ಮಾಡ್ತೇನೆ ಹೇಳಿಕೊಂಡ್ರೆ ಅವನಿಗೆ ಅದಕ್ಕೂ ಮೊದಲು ಗೊತ್ತಿಲ್ಲ ಹೇಳ್ತಾನ. ನಿನಗೆ ನಾನು ದೇವರ ಬಗ್ಗೆ ಹೇಳುತ್ತೇನೆ ಹೇಳಿದರೆ, ನನಗೆ ದೇವರು ಯಾರು ಹೇಳು, ಅದೇ ಹೇಳುತ್ತೇನೆ. ಅಲ್ಲ, ನೀನು ಹೇಳುವುದೇನು ಗೊತ್ತಿಲ್ಲ ನನಗೆ. ಯಾವ ಬಗ್ಗೆ ಹೇಳಬೇಕು ಅಂತ ಅರ್ಥ ಆಗಬೇಕಾದ್ರೆ ಅದರ ಬಗ್ಗೆ ಸ್ವಲ್ಪ ಆದ್ರೂ ಗಮನ ಬೇಕಲ್ಲ, ಗೊತ್ತೇ ಆಗುದಿಲ್ಲ. ನೋಡಿ, ನಿನಗೆ ತಂದೆ ಗೊತ್ತುಂಟು, ಅವನು ದೇವರು ಅಂತ ಶುರು ಮಾಡ್ತೇನೆ ಹೇಳಿದರೆ, ತಂದೆ ಅಲ್ವ ಅದು, ದೇವರಲ್ಲ, ಶುರು ಮಾಡ್ತಾನೆ. ಹೀಗಾಗಿ ಸರಿಕಟ್ಟಲ್ಲಿ ಯಾರಿಗೂ ಯಾವುದನ್ನು ಪರಿಚಯ ಮಾಡಿಸ್ಲಿಕ್ಕೆ ಬರುವುದೇ ಇಲ್ಲ. ಅದನ್ನ ಚೂರಾದ್ರೂ ತಿಳಿದವನಿಗೆ ಚೂರು ಹೇಳಲಿಕ್ಕೆ ಬರ್ತದೆ. ಬುಧಸ್ಯ ಬೋಧನಂ ತತ್ರ ಕ್ರಿಯತೆ ಸದ್ಭಿರಿತ್ಯುತ. ಆದ್ರಿಂದ ತಿಳುವಳಿಕೆ ಉಳ್ಳವನಿಗೆ ತಿಳುವಳಿಕೆ ಕೊಡಬೇಕು ಹೊರತು ತಿಳುವಳಿಕೆ ಇಲ್ಲದವನಿಗೆ ತಿಳುವಳಿಕೆ ಕೊಟ್ಟು ಪ್ರಯೋಜನ ಇಲ್ಲ. ನಬುಧಸ್ಯೇತಿ ಕಶ್ಚಿನ್ನ, ಯಾವನೊಬ್ಬು ತಿಳಿಯದವನಿಗೆ ಹೇಳಲಿಕ್ಕೆ ಹೋಗುವುದಿಲ್ಲ. ಕಲೀಲಿಕ್ಕೆ ಬರುವವರು, ನೃತ್ಯ ಕಲೀಲಿಕ್ಕೆ ಬರ್ತೇನೆ ಹೇಳುವವರು ನೃತ್ಯದ ಬಗ್ಗೆ ಎಚ್ಚರ ಇರುಳ್ಳವರೇ, ಹಾಡಲಿಕ್ಕೆ ಕಲೀಲಿಕ್ಕೆ ಬರುವವರು ಹಾಡಿನ ಬಗ್ಗೆ ಎಚ್ಚರ ಉಳ್ಳವರೇ. ಹೀಗಾಗಿ ಯಾವುದರ ಬಗ್ಗೆ ಆದರೂ ಅವರು ಸ್ಥೂಲವಾಗಿ ಎಚ್ಚರವನ್ನು ಪಡೆದಿರುತ್ತಾರೆ, ಮಾಡಲಿಕ್ಕೆ ಗೊತ್ತಿಲ್ಲ ಸರಿ, ಆ ನಂತರ ಅದರ ಬಗ್ಗೆ ಮುಂದುವರಿತಾರೆ. ಎಂಥದ್ದು ಇಲ್ಲದ ಶೂನ್ಯನಾದ ಒಬ್ಬ ದಡ್ಡನಿಗೆ ನಾನು ನಿನಗೆ ಹಾಡು ಹೇಳಿಕೊಡ್ತೇನೆ ಹೇಳಿದರೆ ಅವನಿಗೆ ಎಂಥದ್ದು ಗೊತ್ತೇ ಆಗುವುದಿಲ್ಲ. ನೋಡಿ, ಈಗ ರಾಗ ಬರ್ತದೆ ಮುಸುಂಡಿನಲ್ಲಿ, ಹಾಗೆ ಹೇಳಬೇಕು ಅಂತ ಹೇಳಿಕೊಂಡು ಅವನ ಎದುರಲ್ಲಿ ಸಾಪ ಅಂತ ಶುರು ಮಾಡಿದರೆ ಅವನು ಬ್ಯಾ ಬ್ಯಾ ಅಂತ ಎಮ್ಮೆಯಾಗೆ ಕೂಗ್ಲಿಕ್ಕೆ ಶುರು ಮಾಡಿದ. ಅವನು ಕೂಗುವುದಿಲ್ಲ. ಅದರ ಬದಲಿ ಅಲ್ಲಿ ನಮ್ಮನ್ನು ನೋಡಿಕೊಂಡು ಅಯ್ಯೋ ಪಾಪವೇನು ಅಂತ ಮುಲಾ ಮಚ್ಚಲಿಕ್ಕೆ ಬರ್ತಾನೆ, ಬಾಯೊಳಗೆ ಅಮ್ಮಟೆ ಹಾಕ್ಲಿಕ್ಕೆ ಬರ್ತಾನೆ. ಇದು ಮಾರಾಯ ಸಂಗೀತ, ನಿನಗೆ ರಾಗಾಲಾಪನೆ ನಾನು ಹೇಳಿಕೊಡ್ಲಿಕ್ಕೆ ಶುರು ಮಾಡಿ, ಅದೇ ಗೊತ್ತಿಲ್ಲ ಅವನಿಗೆ.
ಮಗುವಿನ ಹತ್ತಿರ ನೀವೇನು ಹೇಳ್ತೀರಿ? ಅದೇ ಕೋಣದ ಹತ್ತಿರ ಹೋಗಿ ಸಣ್ಣ ಮಾಡಿ ನಾನು ಪಿಟೀಲ್ ಬಾರಿಸ್ತೇನೆ, ಅದರ ಹತ್ತಿರದಲ್ಲಿ ಕೂತು ನಾವು ಹೀಗೆ ತಲೆಲ್ಲಾಡಿಸಿಕೊಂಡು ಎದ್ದೋಡಿಕೊಂಡೆಲ್ಲ ಪಿಟೀಲ್ ಬಾರಿಸಿದ್ರೆ ಅದು ಮಧ್ಯದಲ್ಲಿ ಬ್ಯಾಗ್ ಹೋಗ್ತದೆ, ಬಾಲಲ್ಲಾಡಿಸ್ತದೆ, ಕಿವಿಯಲ್ಲಾಡಿಸ್ತದೆ, ಕೊಂಬಲ್ಲಾಡಿಸ್ತದೆ, ಮಲಗಿ ಬಿಡ್ತದೆ. ಅದಕ್ಕೆ ಇದು ಎಂಥದ್ದು ಗೊತ್ತೇ ಇಲ್ಲ. ಕೋಣನ ಮುಂದೆ ಕಿಂದರಿ ಬಾರಿಸಿದಂತೆ ಅದಕ್ಕೆ ಹೇಳಿ. ಅದರಿಂದ ಯಾರಿಗೆ ಗೊತ್ತಿದ್ದವರಿಗೆ ಹೇಳಿದರೆ ಮಾತ್ರ ಚೂರಾದರೂ ಗೊತ್ತಾಗ್ತದೆ. ದಡ್ಡರಿಗೆ ಹೇಳಿ ಗೊತ್ತಿಲ್ಲ. ತಥಾವತ್ ಶೃಣಸ್ವಾಮಿ, ನಿನಗೆ ನಾನು ಹಾಗೆ ಹೇಳ್ತಾ ಇದ್ದೇನೆ, ಗೊತ್ತಿದೆ ನಿನಗೆ ಅಂತ ಗೊತ್ತಿದ್ದನ್ನು ಹೇಳುತ್ತೇನೆ, ಗೊತ್ತಾಗುವನ್ನು ಮಾತ್ರ ಗೊತ್ತಾಗುವ ಹಾಗೆ ಹೇಳುತ್ತೇನೆ, ಅದರ ಆಚೆಗೆ ಅಲ್ಲ ಅಂತ. ಅದರಿಂದ ಲೋಕಮಸ್ಯ ಜಗತ್ವಾತೇ ಶಾಸ್ತ್ರಾಣ ಶಾಸ್ತ್ರದ ಸೇವ. ನಾಸ್ತಿಕರ ಕಥೆಯೆಲ್ಲ ಏನು, ಚಾರ್ವಾಕರ ಕಥೆಯನ್ನು ಕೇಳಿದರೆ ಅವರೆಲ್ಲ ಕಳ್ಳರು, ಶಾಸ್ತ್ರ ಕಳ್ಳರು, ಅವ್ರಿಗೆ ಗೊತ್ತುಂಟು. ಶಬ್ದ ಇಲ್ಲದೆ ಅರ್ಥ ಆಗುವುದಿಲ್ಲ ಅಂತ ಗೊತ್ತಿದೆ, ಆದರೂ ಅವರು ಅದನ್ನು ಒಪ್ಪದೆ ಹೋಗದೆ ತಮ್ಮ ದರ್ಶನಗಳನ್ನು ಮಾತಾಡಿತ್ತು, ತಮ್ಮ ಸಂಗತಿಗಳನ್ನು ಹೇಳಿತ್ತು. ಹಾಗಾಗಿ ಜನರಿಗೆಲ್ಲ ಬೋಧನೆಗಳು ತಪ್ಪು ಕೊಟ್ಟವರನ್ನು ಕಷ್ಟದ ದಾರಿಯಲ್ಲಿ ಹಾಕಿತ್ತು. ಲೋಕ ನಿಗ್ರಾಂತಿ, ಜನರನ್ನೇ ಹಾಳು ಮಾಡಿದ್ದವರವರೇ ಒಂದು ದೃಷ್ಟಿಯಿಂದ. ಒಟ್ಟು ಸೇರಿಕೆಗಳು ಸಂಭಿನ್ನ, ಅವರಿಗೆ ಪ್ರತ್ಯೇಕ ಮಾಡಲಿಕ್ಕೂ ಬರ್ತದೆ, ಭೇದ ಮಾಡಲಿಕ್ಕೂ ಬರ್ತದೆ. ಜನರನ್ನು ಸೇರಿಸುವ ಕತೆ, ಜನರನ್ನು ದೂಡುವ ಕತೆ, ಶಾಸ್ತ್ರದಿಂದ ದುಡಬೇಕು, ಲೋಕದಲ್ಲಿ ಎಳಿಬೇಕು ಅನ್ನೋ ನೆಲೆಯಲ್ಲಿ ಕೂತವರವರು. ಅವರಿಗೇನು ಇದಕ್ಕಿಂತ ವಿಶೇಷವಾದಂಥ ಅರ್ಥವ್ಯವಸ್ಥೆಗಳು ಅವರಿಗೆ ಬರುವುದಿಲ್ಲ. ಲೋಕಗಳ ಹಾಳಿಗೋಸ್ಕರ ಬರೋರು ಮತ್ತೆ ಯಾವುದಲ್ಲ. ಆದ್ರಿಂದಲೇ ಅವರು ತಪ್ಪನ್ನೇ ಇಲ್ಲಿ ಚಿಂತನೆಯಲ್ಲಿ ಜ್ಞಾನತೋತ್ರ ವದಂತ್ಯುತ ಚಿಂತನೆಯಲ್ಲಿ ತರ್ತಾರೆ, ಹೇಳಿಬಿಡ್ತಾರೆ. ಏವಂ ಹಿ ವಿಭೋ ಕೃತ್ಯಂ ಧಾತುರಸ್ಯ ಮಹಾತ್ಮನಃ. ಜನಕರಾಜನಿಗೆ ಹೇಳುತ್ತಾನೆ ಪಂಚಶಿಖ, ಹೀಗೊಂದು ದುಷ್ಟನ ಏವಂತಸ್ಯ ಸಾಮರ್ಥ್ಯವುಳ್ಳವನ ಅನ್ಯಾಯದ ನಮೂನಿ ಹೀಗೆ. ಅವನು ಭಗವಂತನ ಮತ್ತೆ ಸೃಷ್ಟಿಕರ್ತನ ಚತುರ್ಮುಖನ ಯಾವುದೇ ಸಂಗತಿಗಳನ್ನು ಒಪ್ಪುವುದಿಲ್ಲ. ಅದರಿಂದ ಮಾತುಗಳು ಶಬ್ದಗಳು ಅವನನ್ನು ಮಾತಾಡಿಸದೇ ಇರುವುದರಿಂದ ತಿಳಿದವರು ಅವನ ಬಗ್ಗೆ ಕ್ಷಮಂತಿತೆ ಮಹಾತ್ಮಾನಃ ಸರ್ವದ್ವಂದು ವಿವರ್ಚಿತ. ಸೋಲು ಗೆಲುವಿನ ಪ್ರಶ್ನೆ ಅಲ್ಲಪ್ಪ, ಸುಖ ದುಃಖಗಳ ಚಿಂತನೆ ಅಲ್ಲ, ನಾಸ್ತಿಕ ಆಸ್ತಿಕರ ಬಡಿದಾಟ ಅಲ್ಲ. ಹೇಳಿಕೊಂಡು ತಿಳಿದವರು ದೊಡ್ಡವರು, ದೇವರ ಎಚ್ಚರವುಳ್ಳವರು ಬಾಯಿ ಮುಚ್ಚಿರ್ತಾರೆ. ಯಾಕೆಂದ್ರೆ ಒಪ್ಪುವುದೇ ಇಲ್ಲ ಅಂತ ಕೂತವನಿಗೆ ನಿದ್ದೆ ಬಂದಂತೆ ನಾಟಕ ಮಾಡುವನ್ನು ನೆಬ್ಬಿಸುವುದು ಹೇಗೆ? ನೀರು ಹಾಕಿಯ ಕೋಲ್ಬಡದ ಇಲ್ಲ, ನಿದ್ದೆ ಬರ್ತೆ ಬೀಳ್ತಾನವ. ಹಾಗಾಯ್ತು ಕತೆ. ಸೋಮಾರಿಗಳಿಗೆ ಯಾವುದೇ ರೀತಿಯಾದ ಮದ್ದು ಇಲ್ಲ. ವಿಷ ಹಾವು ಕಚ್ಚಿದರೂ ಮದ್ದು ಉಂಟದಕ್ಕೆ. ಗರುಡ ಬೇರನ್ನು ತೆಗೆದುಕೊಳ್ಳಲಿಕ್ಕೆ ಬರ್ತದೆ, ಅಮೃತ ಮೃತ್ಯುಂಜಯ ಜಪ ಮಾಡಲಿಕ್ಕೆ ಆಗ್ತದೆ, ಕಾಲಿಯ ಮರ್ದನನನ್ನು ಕರೀಲಿಕ್ಕೆ ಬರ್ತದೆ. ಆದರೆ ಇಂಥವರಿಗೆ, ಸೋಮಾರಿ ವಿಷ ಕೊಡಿದವರಿಗೆ, ಬಡಮ್ಮ ಬಿದ್ದುಕೊಳ್ಳುವವರಿಗೆ ಗಂಟೆಗಟ್ಟಲೆ ಕೂದಲು ಎಳಿತಾವೆ, ಗಂಟೆಗಟ್ಟಲೆ ಬಟ್ಟೆಗಳನ್ನು ಹಾಕೊಳ್ತಾವೆ, ಗಂಟೆಗಟ್ಟಲೆ ಸ್ನಾನವನ್ನು ನಡೆಸ್ತಾವೆ, ಹೊರತುಪಡಿಸಿ ಇನ್ನೇನು ಮಾಡುವುದಿಲ್ಲ. ಆನೆ ಸ್ನಾನದಂತೆ, ಇರುವೆ ಗತಿಯಂತೆ, ಪ್ರಾಣಿಗಳ ನಮೂನೆಯಂತೆ. ಹಾಗಾಗಿ ಇಂಥವರನ್ನು ಎಬ್ಬಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿಬಿಡುತ್ತೆ. ಅಥೋನ್ಯತಾ ಮಹಾತ್ಮಾನ ಅನ್ಯಥಾ ಪ್ರತಿಬದ್ಧತೆಗಿಂತೆನ್ನ ಕೃತಂ ಪಾಪಂ ಚೋರೇಣೇ ಆತ್ಮಹಾರಿಣ ಅಂತ. ನಮ್ಮ ಕಿಸೆಯಿಂದ ನಾವೇ ಕದಿಯುವುದು ಅಂತಾಗಿದ್ರೆ ನಮ್ಮ ಕಳ್ಳರಿಗಿಂತ ದೊಡ್ಡ ಕಳ್ಳರು ಯಾರಿದ್ದಾರೆ ಹೇಳ್ರಿ? ಅದು ವಿಷಯ ಅಲ್ಲ. ನಾವೇ ಕದ್ದು ಬಿಡುದು, ಯಾವುದೋ ಕೈಯಲ್ಲಿ ಕದ್ದು ಯಾವುದೋ ಕಡೆಯಲ್ಲಿ ಇಟ್ಬಿಟ್ಟು ನಾವೇ ಮಾಡಿ ಇಲ್ಲವಾ. ಈ ನಮೂನೆ ನಾವು ನಮ್ಮ ಜೀವನೊಟ್ಟಿಗಿರತಕ್ಕ ದೇವನನ್ನು ನಾವೇ ಡಿನೈ ಮಾಡಿದ್ರೆ, ಆತ್ಮಸಾಕ್ಷಿ ವಿರುದ್ಧವಾಗಿ ಮಾತಾಡಿದರೆ, ಎತ್ತರದ ಭಗವಂತನ ಚಿಂತನೆಯನ್ನು ಅವಿತುಕೊಂಡು ಆನಿಸಿಕೊಂಡು ಉಪಯೋಗ ಪಡೆದುಕೊಂಡು ಸಹ ಇಲ್ಲ ಹೇಳಿಕೊಂಡ್ರೆ ಎಂತ ಮಾಡಲಿಕ್ಕಾಗ್ತದೆ? ಇದ್ದದ್ದನ್ನು ನನಗೆ ಕಣ್ಣಿಗೆ ಕಾಣುವ ಕೈ ಕಾಲುಗಳನ್ನು ಇಟ್ಟುಕೊಂಡು ಇದಿಲ್ಲ ಹೇಳಿದರೆ ಏನು ಮಾಡೋದು? ಲೋಕದ ಪರಿಸ್ಥಿತಿಯಲ್ಲಿ, ಗರ್ಭದ ಚಿಂತನೆಯಲ್ಲಿ ಕಾಣುವ ಭಗವಂತನ ವಿಶೇಷವಾದ ಕಾರುಣ್ಯವನ್ನು ಗಮನಿಸಿ ಇಲ್ಲ ಹೇಳಿದ್ರೆ ಏನಾಯ್ತು? ಏನು ಮಾಡಲಿ ಬರ್ತದೆ? ಅದೆಲ್ಲ ಕಾಣುವುದಷ್ಟೇ, ಅದಿಲ್ಲಪ್ಪ, ಅದು ಭ್ರಾಂತಿ, ಸುಳ್ಳೆ. ಹೇಳುವವರಿಗೆ ಎಂಥ ಮಾತೇ ಇಲ್ಲ ಅಂತ ಬಹಳ ಚಂದವಾದಂತಹ ಇರುವುದನ್ನು ಇಲ್ಲದಂತೆ ವಾದಿಸುವ ಈ ಜಗತ್ತು ನೋಡಿ. ಜಗತ್ತು ಕಾಣ್ತದೆ ಇಲ್ಲ ನೋಡಿ, ಹೋಗುವಾಗ ದಾರಿಯಲ್ಲಿ ನೀರು ಕಾಣುತ್ತದೆ ಇಲ್ಲ, ಉಂಟು ಮಾರಾಯ ಮಳೆ ಬಂದಿದೆ ನೀರು ಇಲ್ಲ, ಇದು ಮರುಭೂಮಿಯಲ್ಲಿ ಕಾಣುವಂಥದ್ದು ನೀರು ಎಲ್ಲ ಮಾರಿ, ಸೂರ್ಯನೇ ಇಲ್ಲ, ಕಿರಣವೇ ಬೀಳುತ್ತಾ ಇಲ್ಲ, ಮರುಭೂಮಿಯ ನೀರಾಗುವುದು ಹೇಗೆ? ಪಚ ಕಾಣ್ತದೆ ಮಳೆಗಾಲದ ನೀರು. ಹೀಗೆ ಇಂಥವರಿಗೆ ಎಂತ ಹೇಳುವ? ಇಂಥವರನ್ನು
ಎಂತ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ಇದ್ದದ್ದನ್ನು ಇಲ್ಲ ಮಾಡತಕ್ಕ ಅಪಲಾಪ ಮಾಡುವ, ದೇವರನ್ನೇ ಡಿನೈನ್ ಮಾಡುವ, ದೇವರ ಜಗತ್ತನ್ನೇ ಸೃಷ್ಟಿಯನ್ನೇ ಇಲ್ಲ ಹೇಳತಕ್ಕಂಥ ಜನರಿಗೆ ಏನು ಉತ್ತರ ಕೊಡಲಿಕ್ಕೆ ಬರುವುದಿಲ್ಲ. ಅವರೇನು ಸಹ ಅಂದರೆ ಅವರು ಸಾಕ್ಷಿ ವಿರುದ್ಧವಾಗಿ ನಡೀತಿರೋರು, ಕಳ್ಳರಿಗಿಂತ ಕಡೆ ಸ್ವಂತ ಕಳ್ಳರು, ಅವರದ್ದೇ ಅವರ ಕಳ್ಳತನ ಮಾಡುವವರು ಅಂತ ಹೇಳುವ ಚಿಂತನೆಯನ್ನು ಕೊಟ್ಟು ಪಂಚಶಿಖ ಇನ್ನು ಕೆಲವು ಮಾತುಗಳೆಡೆಗೆ ಜನಕರಾಜನನ್ನು ಉದ್ಬೋಧನಗೊಳಿಸ್ತಾನೆ. ಅದು ಚಿಂತನೆ ಮತ್ತೆ ಮಾಡುವ ವಂದನೆಗಳೊಂದಿಗೆ ಶ್ರೀಕೃಷ್ಣ ನಾರಾಯಣ ನಾರಾಯಣ.